बना के पहले आप मेरा दुकान मैचपड़ ಗೊತ್ತಿತ್ತು ಮೇಡಮ್ ನಾನು ಅಷ್ಟೇ ಮೇಡಮ್ ಅಲ್ಲಿ ನಾವೇ ಡಮಾಲೇಷನ್ ಮಾಡಿಕೊಟ್ಟಿಲ್ಲ ಮಿಷನರಿ ಇದೆ ನಾನು ಬೆಳಗ್ಗೆ ನಾನೇ ಡಮಾಲೇಷನ್ ನನಗೆ ಮಿಷನರಿ ನನಗೆ ಜಾಗ ಅಲ್ಲಿ ಸರಿ आप रोना मत रो रहे सदाम बोल ನೋಡಿ ಇವರೆಲ್ಲ ದುಡ್ಡು ತಿಂತಾ ಇರೋದು ಮಕ್ಕಳಿದ್ದಾರೆ ಇವ್ರು ದುಡಿಯೋದಷ್ಟೇ ಅವ್ರ ಯೋಚನೆ ಇರೋದು ಅವ್ರಿಗೆ ಅಂಗಡಿ ಇದ ಇನ್ನೊಂದ ಅನ್ನೋದಿಲ್ಲ ಇವರಿಗೆ ನಾವು ಪರ್ಯಾಯವಾಗಿ ಏನೋ ಒಂದು ದಾರಿ ಮಾಡ್ತೀವಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನೋವಂದ್ರೆ ನಾನು ಇಷ್ಟು ದಿನ ಕೆಲಸ ಮಾಡ್ತಾ ಇದ್ದೆ ಇನ್ನೆಲ್ ಮಾಡ್ಲಿ ಅಂತ ಕಾರ್ಪೆಂಟ್ರಿ ಕೆಲಸ ಎಲ್ಲಾದ್ರೂ ಮಾಡ್ಬೋದು ನಗರಸಭೆ ಜಾಗ ಎಲ್ಲ ಒಂದೇ ಸತಿ ನಾವು ಕಟ್ಟಕ್ ಆಗ್ತಾ ಇಲ್ಲ 1 ಎಕರೆ ಜಾಗ ಅಲ್ಲಿ ಕೆಲಸ ಮಾಡುವಷ್ಟೇ ದುಡ್ಡು ಬಂದಿರೋದು ನಮ್ಗೆ 1-1.5 ಎಕರೆ ಎಷ್ಟು ಜಾಗ ಇದೆ ನಗರಸಭೆದು ಎಲ್ಲ ಒಂದೇ ಸ್ಟೇಜ್ ಅಲ್ಲಿ ನಾವು ಮಾಡಲ್ಲ ಇವರಿಗೆ ಬೇರೆ ಗೋಡನ್ಸ್ ಎಲ್ಲಿ ಖಾಲಿ ಇದೆ ಆ ಗೋಡನ್ ನ ಇವ್ರಿಗೆ ರೀಪ್ಲೇಸ್ ಮಾಡ್ತೀವಿ ಅಲ್ಲಿ ಟೆಂಪರರಿ ಮಾಡಿ ಅಂತ ಯಾರ್ಯಾರು ಇಲ್ಲಿ ವ್ಯಾಪಾರಿಗಳಿದ್ರು ಇಷ್ಟು 56 ಅಂಗಡಿಯಲ್ಲಿ ಎಂಡಾಸ್ಮೆಂಟ್ ಕೊಡ್ತೀವಿ ನಗರಸಭೆಯಿಂದ ಕಮಿಷನರ್ ಸೈನ್ ಮಾಡಿ ಮತ್ತೆ ಇವರಿಗೆ ಸ್ಟ್ರಕ್ಚರ್ಸ್ ಆದಾಗ ಫಸ್ಟ್ ಪ್ರಿಯಾರಿಟಿಯಲ್ಲಿ ಈ 56 ಅಂಗಡಿಗಳು ಯಾವ್ದು ನಾವು ಟಚ್ ಮಾಡಿದೀವಿ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಅಲ್ಲ ಅವ್ರು ಕೊಟ್ಟು ಬೇರೆ ಅಂಗಡಿಗಳು ಜಾಸ್ತಿ ಕಟ್ಟಿರೋದು ಮಾತ್ರ ಇವ್ರು ಆಕ್ಷನ್ ಮಾಡೋದು ಇದನ್ನು ಮಾಡಿಬಿಡಲ್ಲ ಫಸ್ಟ್ ಪ್ರಿಯಾರಿಟಿ ಇವರು ಡೆವಲಪ್ ಮಾಡೋದಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ 3 ತಿಂಗಳಲ್ಲೂ ಮಾಡ್ತೀವಿ 5 ತಿಂಗಳಲ್ಲೂ ಮಾಡ್ತೀವಿ ಕಟ್ಕೊಳ್ಳೋಕ್ಕೆ ಅಂತ ಅನುಮತಿ ಕೊಟ್ಟಂಗೆ ಡಾಕ್ಯುಮೆಂಟ್ಗಳನ್ನು ಸೂಚನೆ ಮಾಡಿಕೊಂಡಿದ್ದಾರೆ ನಗರಸಭೆ ಜಾಗದಲ್ಲಿ ಕಟ್ಕೊಳ್ಳೋಕ್ಕೆ ಅನುಮತಿ ಕೊಡೋಕ್ಕೆ ಯಾವ ಮುನ್ಸಿಪಾಲ್ಟಿ ಗೊತ್ತಿಲ್ಲ ಅವ್ರಿಗೆ ಜೀವನ ಮಾಡ್ತಾ ಇದ್ದಾರಲ್ಲ ಅದು ಇಂಪಾರ್ಟೆಂಟ್ ಆಗಿ ತಗೊಳ್ಳೋಣ ಅವ್ರು ಫಸ್ಟ್ ಹೇಳಿ ನಿಮ್ಗೀಗ ಏನು ನಾವು ಮಾಡಬೇಕು ಅನ್ನೋದು ನೀವು ಫಸ್ಟ್ ಹೇಳಿ ಆಮೇಲೆ ನಮ್ದು ಒಂದು ಮಾತು ಕೇಳಿ ಮಾರ್ಕೆಟ್ ವ್ಯಾಪಾರ ಮಾಡಿ ನೀವು ಜೀವನ ಮಾಡೋದಕ್ಕೆ ವ್ಯಾಪಾರ ಮಾಡಿ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಹತ್ರ ಕೆಲಸ ಮಾಡುವಂಥವ್ರು ಇದ್ದಾರೆ ಒಂದು 10 ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ ಒಂದೊಂದು ಅಂಗಡಿಯಲ್ಲಿ ಇಲ್ಲ ಒಂದು 5 ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ ಅವ್ರದ್ದು ಒಂದು ಜೀವನ ಇರುತ್ತೆ ನಿಮ್ಮ ಹತ್ರ ಕೆಲಸ ಮಾಡುವಂಥವ್ರು ಅದು ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ತಪ್ಪಲ್ಲ ಇಡೀ ನಮ್ಮ ಮಾರ್ಕೆಟಲ್ಲಿ ಇಡೀ KGF ಅಲ್ಲಿ ಇಲ್ಲೊಂದು ಮಾರ್ಕೆಟ್ ಏನಿದೆ ಈ ಮಾರ್ಕೆಟ್ ಪ್ರಿಮಿಸಸಲ್ಲಿ ಒಂದು 10,000 ಕುಟುಂಬ ಜೀವನ ಮಾಡ್ತಾರೆ ಎಷ್ಟು 10,000 ಕುಟುಂಬ ಒಂದು ಕುಟುಂಬಕ್ಕೆ 100 ರೂಪಾಯಿ ಬಾಡಿಗೆ ಶಕ್ತಿ ಇದೆ ಇನ್ನೊಂದು ಕುಟುಂಬಕ್ಕೆ 500 ರೂಪಾಯಿ ಅಷ್ಟೇ ಬಾಡಿಗೆ ಕಟ್ಟೋ ಶಕ್ತಿ ಇದೆ ಇನ್ನೊಂದು ಕುಟುಂಬಕ್ಕೆ ಒಂದು 2,000 ಇಲ್ಲ 10,000 ಬಾಡಿಗೆ ಕೊಟ್ಟರು ಜ್ಯುವೆಲರಿಯವರು ಇನ್ನೊಂದವರು ಕಟ್ತಾರೆ ಯಾರಿಗೆ 500 ರೂಪಾಯಿ ಕಟ್ಟಕ್ಕೆ ಶಕ್ತಿ ಇಲ್ಲ ಅನ್ನೋವಂಥ ಅಂಗಡಿಗಳನ್ನ ಲಿಸ್ಟ್ ಮಾಡಿದೆ 500 ರೂಪಾಯಿ ಕೂಡ ಬಾಡಿಗೆ ಕಟ್ಟಕ್ಕಾಗಲ್ಲ ಪ್ರತಿ ತಿಂಗಳಿಗೆ 100 ರೂಪಾಯಿ ಕಟ್ಕೊಂಡು ಬಂದಿದ್ದೀರಾ 20 ವರ್ಷದಿಂದ ಇಲ್ಲ ಅಂತ ಹೇಳ್ತಿಲ್ಲ 50 ರೂಪಾಯಿ 100 ರೂಪಾಯಿ 70 ರೂಪಾಯಿ ಕಟ್ಕೊಂಡು ಬಂದಿದ್ದೀರಾ ಇಲ್ಲ ಅಂತಾನೆ ಹೇಳಲ್ಲ ಇವ್ರಿಗೆ ವ್ಯಾಪಾರ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಇವರೇ ಬೇಕಾಗೆ ಕರೆದು ಬಾ ನನ್ನ ಅಂಗಡಿಯಲ್ಲಿ ನೀನು ಜೀವನ ಮಾಡ್ಕೊ ಅಂತ ಕೊಟ್ಟಿರೋರು ಇದ್ದಾರೆ ಅವನ್ನ ಇವತ್ತು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಏನ ಇವರೇ ಬೇಕಾಗೆ ನಿಮ್ಮನ್ನು ಕರೆದುಬಿಟ್ಟು ನನ್ನ ಅಂಗಡಿಯಲ್ಲಿ ನೀನು ವ್ಯಾಪಾರ ಮಾಡ್ಕೋ ನನ್ನ ಕೈಯಲ್ಲಿ ಆಗಲ್ಲ ನಂಗೆ ದುಡ್ಡು ಬಂದಿದೆ ನಾನು ಬೇರೆ ಏನೋ ನೋಡ್ಕೊತೀನಿ ಅಂತ ಅವರೇ ಕರೆದು ನಗರಸಭೆ ಅಂಗಡಿನ ಅವ್ರಿಗೆ ಅಲಾಟ್ ಆಗಿದ್ರೆ ಅದನ್ನ ನಿಮಗೆ ಕೊಟ್ಬಿಟ್ಟು ಹೋಗಿರ್ತಾರೆ ಅದನ್ನ ನಾವು ಇವತ್ತು ತಪ್ಪು ಅಂತ ಹೇಳಲ್ಲ ಅರ್ಥ ಆಯ್ತಾ ನಾವು ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ತೀವಿ ಆ್ಯಕ್ಚುಲ್ ಆಗಿ ಯಾರಿಗೆ ಅಲಾಟಿ ಇರ್ತಾನೆ ವ್ಯಾಪಾರಿ ಇರ್ತಾನೆ ಅವನ್ನೂ ಪ್ರೊಟೆಕ್ಟ್ ಮಾಡ್ತೀವಿ ಅವ್ರ ಜೊತೆಯಲ್ಲಿ ಗೊತ್ತಿಲ್ಲದೇನೋ ಒಲ್ಲೆಲ್ಲವರೋ ಇವರೋ ತಪ್ಪು ಮಾಡಿ ಅವ್ರ ಅಂಗಡಿನ ನಿಮಗೆ ಬಿಟ್ಬಿಟ್ಟು ಹೋಗಿರ್ತಾರೆ
ನೀವು ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀರ, ಅವ್ರನ್ನೂ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಇದು ಮಾರ್ಕೆಟ್, ಇದು 10 acres ಇದೆಯೋ 5 acres ಇದೆಯೋ 2 acres ಮಾರ್ಕೆಟ್ ಅಂದಾಗ ನಗರಸಭೆಯವರು ಏನಾದರೂ ಈ ಮಾರ್ಕೆಟ್ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಅಂದರೆ ಮಾರ್ಕೆಟಲ್ಲಿ ವ್ಯಾಪಾರಿಗಳಿಗೆ ನಗರಸಭೆಯವ್ರಿಗೆ ಏನು ಮಾಡಬೇಕು ಅನ್ನೋದಿರಲ್ಲ. ನಮ್ಮ ಒತ್ತಾಯ ನಗರಸಭೆ ಈ ಥರ ಇದೆ, ಬ್ಯಾಂಗ್ಳೂರಲ್ಲಿ ಹಿಂಗಿದೆ, ದೊಡ್ಡ ದೊಡ್ಡ APMC ಮಾರ್ಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಮಾರ್ಕೆಟ್ ಹೆಂಗಿದೆ ಅಂದಾಗ ಯಾವುದೇ ಒಂದು ಆಫೀಸರ್ಗೆ ಬಂದಾಗ ಕಷ್ಟ ಆಗುತ್ತೆ. ಅದನ್ನು ನೋಡಿದಾಗ ಏನು ಮಾಡ್ಬೋದು ಅಂತಂದಾಗ ಅವರೇ ಆದದ್ದು ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಆಮೇಲೆ ನಗರಸಭೆಯವ್ರು ಹೋಗ್ಬಿಟ್ಟು ಅವ್ರ ಜಾಗ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ನಾನೆಲ್ಲ ಮಾಡ್ತೀನಿ ಅಂದರೆ ಯಾರೂ ಅಲೋ ಮಾಡಲ್ಲ. ಇವ್ರದ್ದೇನಾದ್ರೂ ಜಾಗ ಇರುತ್ತೆ 1/2 ಎಕರೆ, ಇವ್ರದ್ದೊಂದು 5 ಎಕರೆ ಜಾಗ ಇದೆ, ಅವ್ರ ತೋಟ ಫಾರ್ಮ್ ಹೌಸ್, ಇವ್ರ ಜಾಗದಲ್ಲಿ ನಾವೇನಾದ್ರೂ ಒಳ್ಳೇದು ಮಾಡ್ತೀವಿ ಅಂದರೆ ಅವ್ರು ಕೂಡ ಬಿಡಲ್ಲ. ಅವ್ರು ನಿಮ್ಗಿಂತ ಕೆಟ್ಟದಾಗ ಆಡ್ತಾರೆ. ಯಾರು? ಇವರು ಸ್ಟ್ಯಾಂಡಿಂಗ್ ಕಮಿಟಿ ಅವ್ರು ನಿಮಗಿಂತ ವರ್ಸ್ಟಾಗೂ ಆಡ್ತಾರೆ. ಅವ್ರ ಜಾಗದಲ್ಲೂ ನಾವೇನೂ ಮಾಡೋಕ್ಕಲ್ಲ. ಮಾಡಿದ್ರೆ ನಗರಸಭೆ ಜಾಗದಲ್ಲೇ ಮಾಡಬೇಕು. ನಗರಸಭೆ ಜಾಗ ಇವತ್ತೆಲ್ಲ ನಾಳೆ ರೋಡು ನಾವೇ ಕೊಡಬೇಕು. ಅದಾದಮೇಲೆ ನಿಮಗೆ ಏನೇನು ಕಷ್ಟ ಆಗ್ತಾ ಇದೆ ಅಂದರೆ 10,000 ಜನ ಈ ಮಾರ್ಕೆಟಲ್ಲಿ ಇದ್ದೀರ. ಒಬ್ಬರು ವ್ಯಾಪಾರ ಮಾಡೋರು, ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ ಒಂದು 4 ಜನ 5 ಜನ. 1,000 ಅಂಗಡಿ ವ್ಯಾಪಾರ ಆಗುತ್ತೆ ಅಂದರೆ ಅದ್ರ ಕೆಳಗಡೆ 5,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಒಂದು 10,000 ಜನ ಇಲ್ಲಿ ಉದ್ಯೋಗ ಅವ್ರಿಗೆ. ಸ್ವಲ್ಪ ಜನ ಬದುಕ್ತಾ ಇದ್ದಾರೆ, ಇನ್ನೊಂದು ಅದರಲ್ಲಿ 50% ಅವ್ರಿಗೇನು ಲಾಭನೇ ಬರ್ತಾ ಇಲ್ಲ. ಆದರೂ ಬೆಳಗ್ಗೆ ಬಂದು ಅದನ್ನು ನಂಬ್ಕೊಂಡು ಇದು ಮಾಡ್ತಾರೆ. ಯಾಕೆ ಲಾಭ ಬರ್ತಾ ಇಲ್ಲ ಅಂದರೆ ಇಲ್ಲೊಂದು ಒಳ್ಳೆ ಅಂಗಡಿ ಇದ್ದರೆ ಇಲ್ಲಿ ಯಾರೂ ವ್ಯಾಪಾರ ಮಾಡೋಕ್ಕೆ ಬರಲ್ಲ. ಒಳ್ಳೆ ಅಂಗಡಿ ಬರೋಕ್ಕೆ ಬಿಟ್ಟಿಲ್ಲ, ಯಾಕಂದರೆ ರೋಡ್ ಕೊಟ್ಟಿಲ್ಲ 20 ವರ್ಷದಿಂದ. 100 ರೂಪಾಯಿ ನೀವು ರೆಂಟ್ ಕಟ್ತೀರಾ, 50 ರೂಪಾಯಿ ರೆಂಟ್ ಕಟ್ತೀರಾ, ಅವ್ನು ನಿಲ್ಲಿಸಿ ಅನ್ನಿಕ್ಕಲ್ಲ. ಒಂದು ನಿಮಿಷ. KGF ಮಾರ್ಕೆಟಲ್ಲಿ ಒಂದು 10,000 ಜನ ಅವ್ರ ಜೀವನ ಕಟ್ಕೊಂಡಿದ್ದಾರೆ. 20 ವರ್ಷದಿಂದ ಅವ್ರಿಗೆ ರೋಡ್ ಹಾಕಿಲ್ಲ. ರೋಡು ಅವ್ರಿಗೆ ಬೇಕಾಗಿರೋ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ. ನಾವು ನಗರಸಭೆಯಲ್ಲಿ ಅಂಗಡಿ ಕೊಟ್ಟಾಗೂ ಕೂಡ ಅದಕ್ಕೆ ಮೋಲ್ಡ್ ಹಾಕಿದೀವ, RCC ಹಾಕಿದೀವ, ಲೈಟ್ ಹಾಕ್ಕೊಟ್ಟಿದೀವ, ಹೇಗಿದೆ ಅದು ಅಂತ ಏನೂ ನಾವು ನೋಡಿಲ್ಲ. ಅರ್ಥ ಆಯ್ತಾ? ಅದಾದ್ಮೇಲೆ ಒಂದು 20 ವರ್ಷ 30 ವರ್ಷ ಆದ್ಮೇಲೆ ಅದಕ್ಕೊಂದು ನಾವು ಒಂದು ಹೊಸ ರೂಪ ಕೊಡಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಹಳೆ ಕಟ್ಟಡ ಇದ್ರೆ ಅದನ್ನ ರಿನೋವೇಷನ್ ಮಾಡಬೇಕು. ಮಳೆಗೋ ಗಾಳಿಗೋ ಬಿದ್ದೋಗುತ್ತೆ ಅಂದ್ರೆ ಹೊಸದೇ ಮಾಡ್ಬೇಕಾಗುತ್ತೆ. ಅದೇ ರೂಲ್ಸು ಕಾನೂನಲ್ಲಿ ಎಲ್ಲ. ಆಮೇಲೆ ಇವ್ರಿಗೆ ಏನ್ ಪವರ್ಸ್ ಇರುತ್ತೆ ಅಂತಂದ್ರೆ ನಗರಸಭೆ ಅಧ್ಯಕ್ಷರಿಗಾಗಿರ್ಬೋದು, ಕಮಿಷನರ್ಗಾಗಿರ್ಬೋದು, ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ನಗರಸಭೆಯವ್ರಿಗೆ ಏನು ಅಧಿಕಾರ ಇದೆ ಅಂತಂದ್ರೆ ಇಷ್ಟು ವರ್ಸ್ಟ್ ಆಗಿದ್ದಾಗ DC-ನೋ ಇನ್ಸ್ಪೆಕ್ಷನ್ಗೆ ಬಂದಾಗ ಇವ್ರ ಮೇಲೆ ಆಕ್ಷನ್ ತಗೋತಾರೆ. ಏನ್ರಿ ಮಾರ್ಕೆಟ್ ಕಸ ಇಲ್ಲ ಹಾಕ್ತಾ ಇದ್ದಾರೆ. ಮಾರ್ಕೆಟ್ ಜನ ಎಲ್ಲ ಬದುಕಬೇಕು ಅಂತಂದ್ರೆ ಬೆಳಗ್ಗೆ ಬರ್ತೀರಾ 10 ಗಂಟೆಗೆ, 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಹೋಗ್ತೀರಾ. ನಿಮ್ಗೆ ಒಳ್ಳೆ ವಾಶ್ರೂಮ್ ಇಲ್ಲ, ನೀವು ಚಿಕ್ಕ 2 ವೀಲರ್ ಎತ್ಕೊಂಡ್ಬರ್ತೀರಾ. ಒಬ್ಬ ಚೆನ್ನಾಗಿ ಅನುಕೂಲ ಆಗಿರೋ 4 ವೀಲರ್ ಎತ್ಕೊಂಡ್ಬರ್ತಾನೆ, ಏನೂ ಶಕ್ತಿ ಇಲ್ಲದೆ ಇರೋ 2 ವೀಲರ್ ಎತ್ಕೊಂಡ್ಬರ್ತಾನೆ. 1,000 ಜನ ವ್ಯಾಪಾರಿ 2 ವೀಲರ್ ಎತ್ಕೊಂಡ್ಬಂದ್ರೆ ಎಲ್ಲಿ ಬಿಡ್ಬೇಕು? ನೀವೇ ಎಂತ ಒಳ್ಳೆ ರೋಡ್ ತಂದ್ರು ಕೂಡ 1,000 ಜನ ವ್ಯಾಪಾರಿಗಳು ಅವ್ರು ಬೆಳಗ್ಗೆ ಎದ್ದು ಬಾಕ್ಸ್ ಎತ್ಕೊಂಡು 10 ಗಂಟೆಗೆ 9 ಗಂಟೆಗೆ ಅಂಗಡಿ ತೆಗಿಯಕ್ ಬರ್ತೀರಾ. ಅಲ್ಲಿ ಒಳಗಡೆ ಬರ್ತೀರಾ. A ಟೈಪ್ ಇದೆ, B ಟೈಪ್ ಇದೆ, D ಟೈಪ್ ಇದೆ, ಎಲ್ಲಾ ಟೈಪು ಇದೆ. ಬರ್ತೀರಾ, ಲಾಭ ಇದೆಯೋ ಇಲ್ಲೋ, ಬೆಳಗ್ಗೆ ಇದ್ರೆ ಕೆಲಸ ಮಾಡ್ಲೇಬೇಕು ಅನ್ನೋನ್ ಬರ್ತೀರಾ. ಇದನ್ನ ನಂಬ್ಕೊಂಡಿರೋರು ಬರ್ತೀರಾ. ಒಂದು 2 ವೀಲರ್ ಎತ್ಕೊಂಡ್ಬಂದು ಎಲ್ಲಿ ಬಿಡ್ಬೇಕು? ಎಲ್ಲಿ ಸೇಫ್ಟಿ? ಎಲ್ಲಿ ನಿಮ್ 2 ವೀಲರ್ನ 4 ವೀಲರ್ನ ಒಂದು ಊಟ ಎತ್ಕೊಂಡ್ಬಂದಿರ್ತೀರಾ, ಎಲ್ಲಿ ಇಟ್ಕೊಂಡು ನಿಮ್ ಗಾಡಿನ ಬಿಟ್ಬಿಟ್ಟು ನೀವು ಹೋಗ್ಬೇಕು? ನೀವೇ ಹೇಳಿ. ಇವತ್ತಾಯ್ತು ಇವ್ರು 100 ರೂಪಾಯಿ ಕಟ್ತಾನೆ, ಇವನ್ನೂ ಕಾಪಾಡ್ಕೊಳ್ಳೋಣ. ಅವ್ನು 500 ರೂಪಾಯಿ ರೆಂಟ್ ಕಟ್ತಾರೆ, ಅವ್ರನ್ನೂ ಕಾಪಾಡ್ಕೊಳ್ಳೋಣ. ನಾಳೆ ಒಂದು ಜೋರ್ ಮಳೆ ಬಿತ್ತು, ಆ ಕಡೆ ಯಾವುದೋ ಈ ಲೈನ್ ಬಿಟ್ಟು ಆ ಕಡೆ ಹೋದ್ರೆ ಪಿಕ್ಚರ್ 2nd ಫ್ಲೋರ್ ಇದ್ದಿದ್ದು ಬಿಲ್ಡಿಂಗ್ ಬಿದ್ದೋಯ್ತು, ಕೊಲಾಪ್ಸ್ ಆಯ್ತು. ಅವನು ಯಾವ ಕ್ವಾಲಿಟಿಯಲ್ಲಿ ಕಟ್ಟಿದವನೋ ಇವ್ರಿಗೆ ಗೊತ್ತಿಲ್ಲ. ನಗರಸಭೆಯವ್ರು ಮನೆ ಕಟ್ಟೋಕೆ ಪರ್ಮಿಷನ್ ಕೊಡ್ತಾರೆ, ಅಂಗಡಿ ರಿಪೇರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ರಿಪೇರಿ ಮಾಡ್ಕೋಬೇಕು. ವ್ಯಾಪಾರಿಗೆ ರಿಪೇರಿ ಮಾಡ್ಕೋಬೇಡ ಅಂತ ಹೇಳೋಕ್ಕಾಗಲ್ಲ, ಮಾಡಿಸ್ಬೇಕು. ಆದರೆ ಇನ್ನೂ ವರ್ಸ್ಟ್ ಇದ್ರೆ 10 ವರ್ಷ ಆದರೂ ಇಲ್ಲಿ ಒಂದು ಅಲ್ಲಿ ಒಳಗಡೆ ಆಗೋ ಥರ ವ್ಯಾಪಾರ ಆಗದೆ ಹೋದ್ರೆ ಯಾರು ತಪ್ಪಾಗುತ್ತೆ? ಒಬ್ಬ ವ್ಯಾಪಾರಿ ಇದು ನಗರಸಭೆ ಜಾಗ ಅಂತ ಗೊತ್ತಿದ್ರು ಭಾಳ ವರ್ಷಗಳ ಕಾಲ ರೆಂಟ್ ಕಟ್ಟಿಲ್ಲ ಅಂದರೆ ಯಾರಿಗೆ ಬುದ್ಧಿ ಬರಬೇಕು? ಬುದ್ಧಿ ಯಾರಿಗೆ ಬರಬೇಕು? ನಗರಸಭೆಯವ್ರಿಗೆ ಅಲ್ವಾ? ಏನೋ ತಪ್ಪು ನಮ್ಮದು ಇದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವ, ಲೈಟ್ ಕೊಟ್ಟಿದ್ದೀವ, ಸೇಫ್ಟಿ ಕೊಟ್ಟಿದ್ದೀವ, CCTV ಹಾಕಿದ್ದೀವ. ಅವ್ನ ಗಾಡಿ ಎಲ್ಲಿ ಬಿಡ್ತಾನೆ? ಅವ್ನ ಜೀವನ ಏನು ಮಾಡ್ಕೊತಾ ಇದ್ದಾನೆ? ನನಗೆ 500 ರೂಪಾಯಿ ಕಟ್ಟಕ್ಕೆ ಅವ್ನಿಗೆ ಶಕ್ತಿ ಇಲ್ಲ ಅಂದರೆ ಅವ್ನ ಜೀವನ ಏನು, ಅವನ ಪರಿಸ್ಥಿತಿ ಏನು ಅಂತ ಯಾರು ಯೋಚನೆ ಮಾಡಬೇಕು? ನಾವು ನಗರಸಭೆಯವರು ಆಫೀಸರ್ಸು ಯೋಚನೆ ಮಾಡಬೇಕು, ಹೌದಲ್ವ? ಹಂಗಂದ್ಬಿಟ್ಟು ನಾವು ರೋಡ್ ಕೊಡ್ತೀವಿ, ಬಿಲ್ಡಿಂಗ್ ಕೊಡ್ತೀವಿ ಅಂತ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಬಾರ್ದು. ಯಾರವರು ಮಾರ್ಕೆಟ್ಗೆ ಯಾವಾಗಲೂ ಇದನ್ನ ಬರ್ತಾರಲ್ಲ, ಯಾವಾಗಲೂ ಬರ್ತಾರೆ ಮಾರ್ಕೆಟ್ಗೆ. ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ?
ಎಷ್ಟು ವರ್ಷದಿಂದ ಬರ್ತಾರೆ? 30-40 ವರ್ಷ. ನೀವ್ ಏನ್ ವ್ಯಾಪಾರ ಮಾಡ್ತೀರಾ ಅಂತ ಇವ್ರಿಗೆ ಗೊತ್ತಿರುತ್ತಲ್ಲ, ನಾನು ಮಾಡಲ್ಲ. ಇವನೇನಾದ್ರೂ ತಪ್ಪು ಮಾಡಿದ್ರೆ ಇವ್ನಿಗೆ ದೇವ್ರ ಶಿಕ್ಷೆ ಕೊಡ್ಲಿ. ಇಲ್ಲಿ ಎಷ್ಟು ಜನ ಅಂಗಡಿಗಳವ್ರು ಇದನ್ನ ನಂಬ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಅವ್ರದ್ದು ಅಂಗಡಿ ಏನ್ ನಿಮ್ಮ ಹತ್ರ ರಸೀದಿ ಇದ್ರೆ ನೀವ್ ಯಾರ ಹತ್ರ ಆದ್ರೂ ತಗೊಂಡಲ್ಲಿ ನೀವು ಕೆಲಸ ಮಾಡ್ತಾ ಇರಿ, ಕಾರ್ಪೆಂಟರ್ ಆಗಿರಿ ಇಲ್ಲ ಇನ್ನೇನೋ ಕೆಲಸ ಮಾಡ್ತಾ ಇರಿ. ಅವ್ರದ್ದು ಒಂದು ಜಾಗ ಯಾವ್ದು, ನಿಮ್ದು ಏನು ಆ ಪ್ರಿಮಿಸಿಸ್ ಅಲ್ಲಿ ಇದೀರಲ್ಲ ಅವ್ರ ಡೀಟೇಲ್ಸ್ ತಗೊಳ್ಳಿ. ನಾವು ಟೆಂಪರವರಿ ನಿಮ್ಗೆ ಅರೇಂಜ್ಮೆಂಟ್ಸ್ ಮಾಡೇ ಮಾಡ್ಬೇಕಾಗುತ್ತೆ. ಟೆಂಪರವರಿ ಏನೋ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಅದಕ್ಕೆ ನೀವು ಕೋಆಪರೇಟ್ ಮಾಡ್ಬೇಕು. ಯಾವ್ದೇ ಒಂದು ತಪ್ಪಾಗೋದಕ್ಕೋಸ್ಕರ ಅಲ್ಲ. ಇದು 1 ಎಕರೆನೋ 2 ಎಕರೆನೋ ಜಾಗ ಇದೆ. ಒಂದ್ ಕಡೆ ಪಾರ್ಕಿಂಗ್, ಇನ್ನೊಂದ್ ಕಡೆ ನೀವ್ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಟ್ ಆಗಿರೋ ಶಾಪ್ಸ್ ಕಟ್ಟದೆ ಹೋದ್ರೆ, ನಗರಸಭೆ ದುಡ್ಡು ಕಟ್ತೀವೋ ಸಾಲ ಮಾಡಿ ಕಟ್ತೀವೋ, ಒಂದ್ 6 ತಿಂಗಳಲ್ಲಿ ಕಟ್ಲಿಲ್ಲ ಅಂತಂದ್ರೆ ಇದು ಇನ್ನೂ ಅಸ್ತವ್ಯಸ್ತ ಆಗುತ್ತೆ. ಇವತ್ ನೀವು ಕೆಲಸ ಮಾಡೋದೇ ಇಷ್ಟು ಹಿಂಸೆ ಪಡ್ತಾ ಇದ್ದೀರಾ. ನಾಳೆ ನಿಮ್ ಮಗ ಇಲ್ಲೂ ಕೆಲಸ ಸಿಗದೆ ನಮ್ಮಪ್ಪ ಬಿಸ್ನೆಸ್ ನೋಡಕ್ ಬರೋಣ ಅಂದ್ರೆ ಬರಲ್ಲ. ಅವನು ಈ ಜಾಗಕ್ಕೆ ಕಾಲಿಡಲ್ಲ. ಎಲ್ಲ ಮಾಸ್ಕ್ಗಳು ಹಾಕೊಂಡ್ ಬರ್ತಾರೆ. ಆದ್ರೆ 20 ವರ್ಷ ನೀವ್ ಇದೇ ಜಾಗದಲ್ಲೇ ಬದುಕು ಕಟ್ಕೊಂಡಿದೀರಾ ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ಇಂಥ ಜಾಗದಲ್ಲೇ ಜೀವನ ಮಾಡಿರೋದು, ದುಡ್ದಿರೋದು, ನೀವು ಅನ್ನ ದುಡ್ಕೊಂಡಿರೋದು ಇದೇ ಜಾಗದಲ್ಲಿ ಅಂತ ಯಾರಿಗ್ ಗೊತ್ತಾಗುತ್ತೆ? ನಿಮ್ ನೋವು ಇದೇ ಜಾಗದಲ್ಲೇ ದುಡ್ಕೊಂಡು ತಿಂದಿರೋದು ಅಂತ ಯಾರಿಗ್ ಗೊತ್ತಾಗತ್ತೆ? ಈಗ ನಾನ್ ಬರೋಗೋ ಇನ್ನೊಂದ್ ಬರೋಗೋ ಮಾಸ್ಕ್ ಹಾಕೊಂಡು ಹಿಂಗ್ ಮುಖ ಮುಚ್ಕೊಂಡು ಬರ್ತಾ ಇದೀವಿ. ಆದ್ರೆ ಇಷ್ಟು ವರ್ಷ ಇದೇ ಜಾಗದಲ್ಲೇ ನೀವು ದುಡ್ಕೊಂಡು ತಿಂದಿದ್ದೀರಲ್ಲ, ನಿಮ್ ಪರಿಸ್ಥಿತಿಗೂ ಗೌರವ ಕೊಡ್ಬೇಕಲ್ಲ. ಏನ್ ಕಷ್ಟ ಇದೆ ಇವ್ರ ಪರಿಸ್ಥಿತಿ ಅಂತ. ಹಳೆ ಕಟ್ಟಡ ನಗರಸಭೆದ ಮಾಡ್ಲಿ, ಇಲ್ಲ ನೀನ್ ದುಡ್ಡು ಹಾಕಿ ಇದ್ ಮಾಡಿದ್ಯಪ್ಪ, ಒಂದ್ ಸ್ವಲ್ಪ ದಿನ ಇದನ್ನ ಕಟ್ಟೋವರ್ಗು ನೀನ್ ಅಡ್ಜಸ್ಟ್ ಮಾಡ್ಕೊ. ಈ ಕಡೆ ಹುಡುಕಿದೀವಿ, ನಾನು ಹೇಳ್ಬಿಡ್ತೀನಿ. ನೀನ್ ಕೋರ್ಟ್ಗೆ ಹೋಗ್ತೀಯೋ ಇನ್ಯಾರೋ, ಒಂದ್ ನಿಮಿಷ ನೀನ್ ಕೋರ್ಟ್ಗೆ ಹೋಗ್ತೀವಿ, ಒಂದ್ 5 ನಿಮಿಷ ನೀವು ಮಾತಾಡೋವರ್ಗು ನಾನು ಇಲ್ಲಿಂದ ಹೋಗಲ್ಲ. ನೀವು ಕೋರ್ಟ್ಗೆ ಹೋದ್ರು ಇದೇ ಮಾರ್ಕೆಟ್ ನ ಕೋರ್ಟ್ಗೆ ಹೋಗೋದಕ್ಕೋಸ್ಕರ 5-5 ಸಾವಿರ ಎಲ್ಲ ಕಲೆಕ್ಷನ್ ಮಾಡಿ ಕೊಟ್ರು. ಹಿಂದೆ ಒಂದ್ 5-6 ವರ್ಷದ ಕತೆ ಹೇಳ್ತಾ ಇದೀನಿ. ಇದು ಆಕ್ಷನ್ ಆಗತ್ತೆ ಅಂತಂದ್ಬಿಟ್ಟು ಕೋರ್ಟಲ್ಲಿ ಸ್ಟೇ ತರೋಣ ಅಂತಂದ್ಬಿಟ್ಟು ಮಾರ್ಕೆಟ್ ಅವ್ರ ಹತ್ರ 5-5 ಸಾವಿರ ಕಲೆಕ್ಟ್ ಮಾಡಿದ್ರು. ಲಾಯರ್ಗೆ ಜಡ್ಜ್ಗೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅಂಗಡಿನೇ ನಿಮ್ಮದ್ ಮಾಡ್ಬಿಡ್ತೀವಿ ಅಂತ ಮಾಡಿದಾರ. 1 ನಿಮಿಷ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಳೆ ಕತೆ, ಪಕ್ಕದ ರೋಡ್ ಕತೆ, ಈ ಕತೆ ಇನ್ನೊಂದು ಏನು ಇರಲ್ಲ. ಒಂದು ಕಾನೂನಲ್ಲಿ ಒಂದು ಚೌಕಟ್ಟು ಇರುತ್ತೆ ನನಗೆ ಸಹಾಯ ಮಾಡೋದಕ್ಕೆ, ನನಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಕಾನೂನಲ್ಲಿ ಸಹಾಯ ಮಾಡೋದಕ್ಕೆ ಒಂದು ಇತಿಮಿತಿ ಇರುತ್ತೆ, ನನಗೂ ಇರುತ್ತೆ, ಒಂದು ಅಧಿಕಾರಿಗೂ ಇರುತ್ತೆ. ಅದನ್ನ ಮೀರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಸುಳ್ಳನ್ನ ನೀವು ನಂಬಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಅದನ್ನ ಮೀರಿ ಪದೇ 10 ವರ್ಷದಿಂದ ಮಾರ್ಕೆಟ್ ಒಳಗಡೆ ಇರೋ ವ್ಯಾಪಾರಿಗಳು ಅದೇ ತರ ಮೋಸ ಹೋಗಿದ್ದಾರೆ. ದುಡ್ಡಿರೋನ್ 5 ಸಾವಿರ ಅಲ್ಲ 10 ಸಾವಿರ ಕೊಡ್ತಾನೆ, ನನ್ಗೆ ಈ ಅಂಗಡಿ ನನ್ ಮಾಡ್ಕೊಟ್ಬಿಡ್ಲಿ, ನಾಳೆ ನಾನಾದ್ಮೇಲೆ ನನ್ ಮಗ ಬದುಕೋತಾನೆ ಅಂದ್ಬಿಟ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಬಿಟ್ರೆ ಆತರ ಯಾವ ತಪ್ಪುದಾರಿಯಲ್ಲೂ ಕೂಡ ಈ 1000 ಅಂಗಡಿ ಅವ್ರವ್ರಿಗೆ ಮಾಡಕ್ ಆಗಿಲ್ಲ. ಆದ್ರೆ ಪ್ರಯತ್ನ ಮಾಡಿ 4 ವರ್ಷ ಇರೋನ್ನ 10 ವರ್ಷ ಇರೋಂಗ್ ಮಾಡ್ಬೋದು, ಅಲ್ಲೇ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಆಯ್ತು ಆಕ್ಷನ್ ಮಾಡಿ ಅಂದ್ರೂ ಕೂಡ ಎಷ್ಟೋ ವರ್ಷ ಅಲ್ಲೇ ವ್ಯಾಪಾರ ಆಗಿ ಅವ್ನ್ ಬಿಸ್ನೆಸ್ ಮಾಡಿ ನಗರಸಭೆಗೂ ದುಡ್ಡು ಕಟ್ಟಿದ್ದಾಗ ಅವ್ನ ಆಕ್ಷನ್ ಮಾಡಿದ್ರು ಅವ್ನಿಗೆ ಫಸ್ಟ್ ಕೊಡ್ಬೇಕು ಅಂತ ಕಾನೂನಲ್ಲಿ ಅವ್ನಿಗೆ ರೈಟ್ಸ್ ಇದೆ, ಕ್ಲೈಮ್ ಮಾಡೋದಕ್ಕೆ ರೈಟ್ಸ್ ಇದೆ. ಈ ಕಾನೂನು ಅರ್ಥ ಮಾಡ್ಸಲ್ಲ. ನೀವು ಬಡವರು ಕಷ್ಟಪಟ್ಟಿದ್ದೀರಾ, ನಿಮ್ ದುಡ್ಡು ಕಿತ್ಕೋಬೇಕು, ಅದಕ್ಕೆ ಏನ್ ಬಣ್ಣದ ಮಾತುಗಳು ಹೇಳ್ಬೇಕು ಹೇಳ್ತಾರೆ. ಅದಕ್ಕೆ KGF ಅವ್ರು ಸಪೋರ್ಟ್ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ನಾನೊಂದ್ ತಾಯಿ, ನಾನು ಸಹಿಸ್ಕೋತೀನಿ. ಇವ್ರು ಹಿಂಗ್ ಮಾಡ್ತಾರೆ ಅಂತ ನಾನು ಬೆರಳು ತೋರಿಸಿ ಅವ್ರ ಮೇಲೆ ಅಪವಾದ ಹಾಕಲ್ಲ. ಬಟ್ ನನ್ನ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ಮತ್ತೆ ದೇವ್ರು ಎರಡೂ ನನ್ನ ಜೊತೆ ನಿಂತಿರ್ತಾರೆ. ನಾನು ಏನು ಒಳ್ಳೆ ಕೆಲಸ ಮಾಡೋವಾಗ ಬಡವ್ರನ್ನ ಅಯ್ಯೋ ಅನಿಸ್ದೆ ಏನು ಒಳ್ಳೆ ಕೆಲಸ ಮಾಡ್ತೀನಿ ಅದಕ್ಕೆ ಯಾವಾಗ್ಲೂ. ಯಾಕಂದ್ರೆ 2ನೇ ಅನುಭವ ಏನು, ಫಸ್ಟ್ ಅಶೋಕ ರೋಡ್ ಬಗ್ಗೆ ಎಲ್ಲ ಗಲಾಟೆ, ಒಂದೊಂದು ಮನೆ ತೆಗಿಯೋಗೂ ಕೂಡ ರೋಡಲ್ಲಿ ನಿಂತ್ಕೊಂಡೆ, ಅವತ್ತು ಅಪವಾದ ಬಂತು. ಆದ್ರೆ ಇವತ್ತೆಲ್ಲ ದೊಡ್ಡ ಕಮರ್ಷಿಯಲ್ ಸ್ಟ್ರೀಟ್ ತರ ಅಂಗಡಿಗಳು ಮನೆಗಳು ಕಟ್ಟಿದ್ದಾರೆ. ಯಾರಿಗ ವ್ಯಾಪಾರ ಆಗ್ತಾ ಇರೋದು, ಯಾರು ಚೆನ್ನಾಗಿರೋದು? ನಾನು ಇವತ್ತು ಮಾತಾಡಲ್ಲ, ಅಲ್ಲಿ ಕಾರ್ ಕೂಡ ನಿಲ್ಸಲ್ಲ 1 ಸೆಕೆಂಡ್ ಕೂಡ. ಆದ್ರೆ ಒಂದು 6 ತಿಂಗಳು ನಿಂತ್ಕೊಂಡೆ ನಾನು. ಇದೇ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಏನೇನ್ ಬೇಕೋ ಬಂತು, ಬೇಜಾರು ಮಾಡ್ಕೊಳ್ಳಿಲ್ಲ. ಮಾರ್ಕೆಟ್ ಒಳಗಡೆ ಪದೇ ಆಕ್ಷನ್ ಆಯ್ತು. ಎಲ್ಲ ಲೀಡ್ ಸಿಗೋ ಎಲ್ಲಾರನು ಕರ್ಕೊಂಬಂದ್ ಮಾರ್ಕೆಟ್ ಅಲ್ಲಿ ನಿಲ್ಸ್ತಾ ಇದ್ರು. ಇದೋ ನಿಂದ ಅಂಗಡಿ ಆಗೋಯ್ತು, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಯ್ತು ಅಂತ ಫೈಲ್ಗಳು ಎಲ್ಲ ಎತ್ಕೊಂಡು ಕಾರ್ಗೆ ಹಾಕೊಂಡು ದುಡ್ಡು ಎತ್ಕೊಂಡು ಓಡೋಗಿರೋದು ನೋಡಿದೀವಿ. ಆದ್ರೂ ನಾನು ಅವತ್ತು ಮೌನವಾಗಿದ್ದೆ. ಆದ್ರೂ ನಮ್ಗೆ ಗೊತ್ತಿದೆ, ನಾನು ಒಂದು ತಾಯಿ ಮನ್ಸಿಂದ ಮಾರ್ಕೆಟ್ ಹೆಂಗ್ ಕಾಪಾಡಬೇಕು, ವ್ಯಾಪಾರಿಗಳನ್ನ ಹೆಂಗ್ ಕಾಪಾಡಬೇಕು, ಕಷ್ಟದಲ್ಲಿರೋನ್ನ. ನಾನು ನಿಮ್ಮನ್ನ ರೆಂಟ್ ಯಾಕೆ ಕಟ್ಟಿಲ್ಲ ಅಂತ ಗಲಾಟೆ ಮಾಡಕ್ ಬಂದಿಲ್ಲ. ರೆಂಟ್ ಯಾಕೆ ಕಟ್ಟಕ್ಕಾಗಿಲ್ಲ ಬಂದ ಅಧಿಕಾರಿಗಳು ನೋಡಿ ಅವ್ರ ಪರಿಸ್ಥಿತಿ. 1 ವರ್ಷ ಅವ್ನ್ ರೆಂಟ್ ಕಟ್ಟಿಲ್ಲ ಅಂದ್ರೆ ಅವ್ನ ಪರಿಸ್ಥಿತಿ ಏನು ನೋಡಿ, ಏನ್ ಮಾಡಿದ್ರೆ ಅವ್ನು ಸುಧಾರಿಸ್ತಾನೆ, ಚೆನ್ನಾಗಾಗ್ತಾನೆ, ಅದಕ್ಕೆ ಅವಕಾಶ ಕೊಡಿ. ಎಲ್ಲಿ ನಿಲ್ಲಿಸ್ಬೇಕು? ಒಬ್ಬ ವ್ಯಾಪಾರಿ ಗಾಡಿ ಎತ್ಕೊಂಬಂದು ಎಲ್ಲಿ ನಿಲ್ಲಿಸ್ಬೇಕು? ನೀನು ಒಂದು ಇಡೀ ದಿನ ಇಲ್ಲಿ ಕೆಲಸ ಮಾಡ್ತೀಯಪ್ಪ, ನೀನ್ ಗಾಡಿ ಎಲ್ಲ ಹಾಕೊಬೇಕು, ನಡ್ಕೊಂಡ ಬರಕ್ಕಾಗತ್ತೆ? ನೀನು ಒಂದು 2 ವೀಲರ್ ಇರುತ್ತೆ, ನೀನ್ ಅಂಗಡಿ ಮುಂದೆ ಹಾಕೊಳಕ್ ಆಗಲ್ಲ, ಬಿಡಲ್ಲ ಪೊಲೀಸ್ ಅವ್ರು ನಾಳೆ ಅಂಗಡಿ ಮುಂದೆ ಹಾಕೊಳ್ಳೋದಕ್ಕೆ. ನಿಮ್ಗೆ ಅಂತ ಒಂದು ಜಾಗ ಕೊಡ್ಬೇಕು.
ಮಾರ್ಕೆಟ್ ಅವ್ರಿಗೆ ಅಂತ ಒಂದು ಕನ್ಸೆಷನ್ ಪ್ರೈಸ್ ಕೊಡಬೇಕು. ವರ್ಷಾನ್ಗಟ್ಲೆ ನೀವು ಬೆಳಗ್ಗೆ ಎದ್ದು ರಾತ್ರಿ ಗಾಡಿ ತೆಗಿಯೋಕೆ ಒಂದು ಜಾಗ ಬೇಕು. ಯಾವ್ದೋ ಜಾಗದಲ್ಲಿ ಕಟ್ಟಿದ್ರೆ ಬಿಡಲ್ಲ, ಇವರೇ ಬಿಡಲ್ಲ. ಇವ್ರು ಅವ್ರ ಜಾಗನ ಅರ್ಧ ಎಕರೆ ಕೊಡಿ ಅಂದ್ರೆ ಬಿಡಲ್ಲ, ನಿಮ್ಗಿಂತ ವರ್ಷಾಗ ಆಡ್ತಾರೆ. ಅರ್ಥ ಆಯ್ತಾ? ನಗರಸಭೆ ಜಾಗ ಎಲ್ಲಿದೆ ಆ ಜಾಗದಲ್ಲೇ ನಾವು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಶೆಲ್ಟರ್ ಕೊಡ್ಬೇಕು, ಅಂಗಡಿ ಕಟ್ಟಬೇಕು, ಶೆಲ್ಟರ್ ಕೊಡ್ಬೇಕು, 2 ವೀಲರ್ ಪಾರ್ಕಿಂಗ್ ಮಾಡ್ಬೇಕು, ಇನ್ ಸ್ವಲ್ಪ ಸೈಡ್ ಅಲ್ಲಿ 4 ವೀಲರ್ ಪಾರ್ಕಿಂಗ್ ಮಾಡ್ಬೇಕು. ನಿಮಗೆ ಬದುಕೋದಕ್ಕೆ ಒಳ್ಳೆ ಅಂಗಡಿ ಮಾಡ್ಬೇಕು, ಕಟ್ಬೇಕು. ಅವತ್ತು ಬೇಕಾದ್ರೆ ನೋಡಪ್ಪ 500 ರೂಪಾಯಿ ಅಲ್ಲ 1000 ರೂಪಾಯಿ ಕಟ್ಟು, ನಾವಿಷ್ಟೆಲ್ಲ ಕಷ್ಟ ಬಿದ್ದಿದೀವಿ ಅಂತಂದ್ರೆ ಅವಾಗ ನೀವು ಸರ್ಕೊಂತೀರ. ನೀವು ನಿಮ್ ದುಡ್ಡಲ್ಲೇ ಅಂಗಡಿ ರಿಪೇರಿ ಮಾಡ್ಕೊಳ್ಳೋದು, ನಿಮ್ ದುಡ್ಡಲ್ಲೇ ಇದು ರೆಡಿ ಆಲ್ಟ್ರೇಷನ್ ಮಾಡ್ಕೊಳ್ಳೋದು, ತಿರ್ಗಾ ನಗರಸಭೆಗೆ ದುಡ್ಡು ಕಟ್ಟು ಅಂದ್ರೆ ಎಲ್ಲಿಂದ ಕಟ್ತೀರಾ? ಆಗತ್ತಾ? ಮನಸ್ಸು ಬರುತ್ತಾ? ವರ್ಷಕ್ಕೆ 10,000 20,000 ನೀವೇ ರಿಪೇರಿಗೆ ದುಡ್ಡು ಖರ್ಚು ಮಾಡ್ಬಿಟ್ಟಿರ್ತೀರಾ ಅಂಗಡಿಗೆ. ಮತ್ ನಾವು ಬಾಡಿಗೆನೂ ಕಟ್ಟಿ ಅಂದ್ರೆ ಕಟ್ತೀರಾ ನೀವು? ಮನಸ್ಸು ಬರುತ್ತಾ? ಆಗಲ್ಲ. ಅದಕ್ಕೆ ಅವ್ರು ಮಾಡ್ಲಿ, ಅವ್ರು ರೋಡು ಕೊಡ್ಲಿ, ನಿಮ್ಗೆ ಅಂಗಡಿಗಳು ಕಟ್ಲಿ. ಯಾರ್ಯಾರು ಈ ಪ್ರಿಮಿಸಸ್ ಅಲ್ಲಿ ಇದ್ರು, ಯಾರ್ಯಾರು ಇವ್ರು ಸ್ವಂತ ಓನರ್ ಇರ್ಬೋದು, ಇವ್ರು ಇಲ್ಲಿ ಬನ್ನಿ, ಇವ್ರು ಇರ್ಬೋದು, ಇವ್ರಿಗೆ ದುಡ್ಡು ಜಾಸ್ತಿ ಆಗಿ ಇವ್ರ ಅಂಗಡಿಯಲ್ಲಿ ವ್ಯಾಪಾರ ಮಾಡದೆ ಇವ್ರಿಗೆ ಕೊಟ್ಟಿದ್ರೆ ಇವ್ರಿಗೇನು ಶಿಕ್ಷೆ ಆಗ್ಬಾರ್ದು. ಇವರಿಗೆ ಅವನು ಸರ್ವೈವ್ ಆಗ್ಬೇಕು. ಅವನು 5 ವರ್ಷದಿಂದ ಇಲ್ಲಿ ಇದೇ ಕಾರ್ಪೆಂಟರ್ ಕೆಲಸನೋ ಎಲೆಕ್ಟ್ರಿಷಿಯನ್ ಕೆಲಸನೋ ಏನೋ ಮಾಡ್ಕೊಂಡಿದ್ರೆ ಇವನ್ನ ನಾವು ಸೇಫ್ ಮಾಡ್ಬೇಕು. ಅದ್ರದ್ದು ಡೀಟೇಲ್ಸ್ ತಗೊಬೇಕು. ನಿನ್ನ ಇವ್ರು ನೋಡಿದಾರ ತಾನೆ ಇಲ್ಲಿರೋ ಎಲ್ಲ ಅವ್ರ ಅಡ್ರೆಸ್, ಫೋನ್ ನಂಬರ್, ಏನ್ ಕೆಲಸ ಮಾಡ್ತಾ ಇದ್ದ, ಅವನ ಅಂಗಡಿಯಲ್ಲಿರೋದು ಒಂದು ಫೋಟೋ, ಇಷ್ಟು ಕೊಡಿ. ಅವ್ರಿಗೆ ಏನಾದ್ರು ಅನ್ಯಾಯ ಆದ್ರೆ ಅವ್ರು ಆಮೇಲೆ ಮಾತಾಡ್ಲಿ. ಇಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಬಿಲ್ಡಿಂಗ್ ಕಟ್ತೀವಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಯಾವ ಬಿಲ್ಡಿಂಗ್ ಇರ್ಬೇಕು, ಎಂತವ್ರಿಗೆ ಮಾತ್ರ ಕೊಡ್ಬೇಕು, ಪಾರ್ಕಿಂಗ್ ಎಲ್ಲಿರ್ಬೇಕು, ಆ ತರದ್ದೆಲ್ಲ ಆದಾಗ ಅವ್ರಿಗೆ ಅನ್ಯಾಯ ಆಗಿದ್ದೀನ ಅವ್ರು ನೋಡ್ತೀನಿ. ಆಮೇಲೆ ಇನ್ನೂ ಒಂದು ಕಾನೂನು ಇದೆ, ಇವ್ರೇ 4 ಅಂಗಡಿ ತಗೊಳಕ್ ಆಗಲ್ಲ. ಇವ್ರು ಒಂದ್ ಅಂಗಡಿ ಒಂದ್ ಗೋಡನ್ ತಗೊಳಕ್ ಇವ್ರಿಗೆ ರೈಟ್. ನಾನು 4 ಗೋಡನ್ ಇಟ್ಕೊಂತೀನಿ, ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಆ ತಪ್ಪು ನಾನು ಕೂಡ ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿ. ಕಾನೂನು ಚೌಕಟ್ಟಲ್ಲಿ ನಾನು ಸಹಾಯ ಮಾಡ್ತೀನಿ. ಹೌದು ಹೌದೌದು, ಇಲ್ಲಿ ಬನ್ನಿ, ಆಯ್ತು. ಈಗೆಲ್ಲ ಮಾತಾಡ್ಲಿ, ಆಮೇಲೆ ಉತ್ತರ ಕೊಡೋಣ. ಮಾತಾಡ್ಲಿ. 3 ತಿಂಗಳು 5 ತಿಂಗಳು ಇಲ್ಲಿ ಡೆವಲಪ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಆ ಲಿಸ್ಟ್ ಇಟ್ಕೊಂಡು ಫಸ್ಟ್ ಪ್ರಿಯಾರಿಟಿಯಲ್ಲಿ ನಿಮಗೆ ನಾವು ಕೊಡ್ಸೋದು, ನಿಂತು ಕೊಡಿಸ್ತೀವಿ ನಾವು. ನೀವು ಬದುಕಿದ್ರೇನೆ ನಮ್ ನಗರಸಭೆ ಚೆನ್ನಾಗಿರೋದು. ನೀವು ಬದುಕಿದ್ರೇನೆ ನಗರಸಭೆಗೆ 1 ರೂಪಾಯೋ 10 ರೂಪಾಯೋ ರೆಂಟ್ ಬರೋದು. ನಿಮ್ಮನ್ನ ಬಿಟ್ಟು ನಾವು ಬೇರೆಯವ್ರನ್ನ ನಾವು ಮಾಡಿದ್ರೆ ನಗರಸಭೆನೂ ಉದ್ಧಾರ ಆಗಲ್ಲ. ನಿಮ್ ಶಾಪ ತಟ್ಟತ್ತೆ, ನಿಮ್ ಶಾಪನೇ ನಮಗ್ ತಟ್ಟತ್ತೆ. ಅಡ್ವಾನ್ಸ್ ಕೊಡ್ಬೇಕಾ? ತಿರ್ಗಾ ಅವತ್ತು ಅಡ್ವಾನ್ಸ್ ನೋಡಿ. ಇವತ್ತೇನೋ ರೆಂಟ್ ಕ್ಯಾಲ್ಕುಲೇಷನ್ಸ್ ತಪ್ಪಿದೆ ಅಲ್ಲ, ಎಲ್ಲಾ ಕರೆಕ್ಷನ್ಸ್ ಮಾಡೋಣ. ನಿಮ್ ಬದುಕಿಗೆ ನಿಮ್ಗೆ ನೀನ್ 10,000 ಆದಾಯ ಆದ್ರೆ ನೀನೊಂದು 500 ರೂಪಾಯಿ 1000 ರೂಪಾಯಿ ಒಳಗಡೆ ನೀನ್ ರೆಂಟ್ ಕಟ್ಟ. ನಿನಗ್ ತಿಂಗಳಿಗೆ 10,000 ಆದಾಯ ಬಂದ್ರೆ ನೀನೊಂದು 500 ರೂಪಾಯಿ ಕಟ್ಟಕ್ಕಾಗಲ್ವಾ? ನಿಮ್ಗೆ ಆದಾಯ 10,000 ಇದ್ರೆ 20,000 ಇರೋನು 1,000 ಕಟ್ಟಿಲ್ಲ ಅಂದ್ರೆ ಹಿಂಗೆ. 20,000 ಆದಾಯ ಇರೋನು ಡೆಪಾಸಿಟ್ ಬೇಡ, ರೆಂಟೇ ಕಟ್ಟಿ ಫಸ್ಟ್, ಆಮೇಲೆಲ್ಲ ನೋಡೋಣ. 1 ರೂಪಾಯಿ ಪೆನಾಲ್ಟಿ ಹಾಕ್ಸಲ್ಲ. ಯಾರು ಡೆವಲಪ್ಮೆಂಟ್ ಗೆ ನೀವು ಮುಂದೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತೀರಾ, 5 ತಿಂಗಳಲ್ಲಿ ಕೆಲಸ ತಗೋಬೇಕು, 3 ತಿಂಗಳಲ್ಲಿ ನಿಲ್ಲಿಸ್ತೀನಿ. ಇಲ್ಲಿ ನಗರಸಭೆ ಸ್ಟಾಫ್ ನಿಲ್ಸಿ ಕೆಲಸ ತಗೋತೀವಿ. ಒಂದೊಂದೇ ನ್ಯಾಯ ಕೊಡೋದೇ ನಿಮಗೆ. ನೀವ್ ಯಾರು ನಮಗ್ ಡೆವಲಪ್ಮೆಂಟ್ ಮುಂದೆ ಬಂದ್ ಸಹಕಾರ ಕೊಡ್ತೀರಾ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಅದಾದ್ಮೇಲೆ ಬೇರೆ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ನ ಇನ್ನೊಂದನ್ನ ಆಕ್ಷನ್ ಮಾಡ್ಬೇಕು. ನೀವು ನ್ಯಾಯ ಕೊಡೋದು ಫಸ್ಟ್. ಯಾರು ಇದು ಮಾರ್ಕೆಟ್ ಡೆವಲಪ್ ಆಗ್ಲಿ ಸರ್, ನಮ್ಗೆ ಜೀವನ ಇದನ್ನ ನಂಬ್ಕೊಂಡಿದೀವಿ ಅಂತ ಯಾರು ಮುಂದೆ ಬಂದ್ ನಿಮ್ಗೆಲ್ಲ ಸಹಕಾರ ಕೊಡ್ತಾರೆ ಅವರಿಗೆ ಫಸ್ಟ್ ನಾವು ನ್ಯಾಯ ಕೊಡೋದು. ಅದಾದ್ಮೇಲೆ ಬೇರೆ ಕೆಲಸ. ನಮ್ಮ ಮಗನ್ಗೆ ಒಂದ್ ಅಂಗಡಿ, ನನ್ನ ಒಂದ್ ಅಂಗಡಿ ತಗೋಬಹುದಲ್ಲ ಫ್ಯಾಮಿಲಿಯಲ್ಲಿ? ಹೇಳೋದ್ರಲ್ಲಿ ಅರ್ಥ ಇಲ್ಲ. ನೀವು 1 ಮಿನಿಟ್ दुकान भेज दूंगा बोल रहे हैं तुम्हें सेंटर में क्या? इनका इंडिविजुअल फैमिली है तो इनका एक राइट है, वो वैसे ही क्लाइम करना है. इनका फैमिली अलग है तो इनका बेटा अलग है तो वो दूसरा प्रोसीजर है, वो दूसरा दुकान के लिए. इनका पापा व्यापारी है, उनका दूसरा क्लाइम कर सकता है. वो दूसरा वॉलेंटरी क्लाइम कर सकता है. ये इनका बेटा बोल के दुकान नहीं पूछना है, वो व्यापारी करके दुकान पूछना है. मैं इधर व्यापारी हूँ, जॉइंट फैमिली नहीं रहना. नहीं, इनका पापा का दुकान दूसरा है, उनका व्यापारी भी दूसरा है. वैसे आपका जो बिजनेस है, बिजनेस कर रहा हो तो वैसे ही आप प्रोसीजर से वैसे ले सकते हैं.
ಅವನು ಇವರು ಕಮಿಷನರ್ ಮೇಡಮ್ ಎಲ್ಲರನ್ನೂ ಬೈತಾ ಇದ್ದಾರೆ ಕರ್ಕೊಂಡು ಬಂದು ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ. मैडम क्या करते हैं कि वो मुझे पसंद है मैडम ये भी हमारे का वल्लल को भी पसंद है ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಕೇಳಿದ್ದೀನಿ. ನನಗೆ ಇವಾಗ ಬಹಳ ಕಷ್ಟ ಇದೆ, ಅದಕ್ಕೆ ನಾನು ಕೇಳಿದ್ದೀನಿ. ಅವರು ಇದು ಮಾತ್ರ 56 ಕಡೆಗಳು ಮಾತ್ರ ನಾನು ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಪ್ಕೊಂಡಿದ್ದೀನಿ. ಬಹಳ ಬಹಳ ಥ್ಯಾಂಕ್ಸ್. ಆಯ್ತು, ನಮಸ್ಕಾರ. ಬಂದಿದ್ದಾರೆ KGFಗೆ ಯಾವುದೋ ಒಂದು ಮದುವೆ ಅಥವಾ ಏನೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದಾಗ ಮಾರ್ಕೆಟ್ ವ್ಯಾಪಾರಿಗಳು ಹೋಗಿದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು KGFಗೆ ಅನ್ನುವಂಥದ್ದು ಎಲ್ಲ ವಿಚಾರದ ಬಗ್ಗೆ ಅವ್ರಿಗೆ ಗೌರವ ಇದೆ. ಏನೇನು ಹೇಳಿದ್ದಾರೆ ಎಲ್ಲ ವಿಚಾರ ತಿಳ್ಕೊಂಡು ಹೇಳ್ತಾರೆ. ಅವರಿಗೆ ಮುಂದೆ ಭವಿಷ್ಯದಲ್ಲಿ ಏನೂ ತೊಂದರೆ ಆಗದೆ ಇರೋಂಗೆ ಡೆವಲಪ್ ಮಾಡಿ, ಮುಂದೆ ಭವಿಷ್ಯದಲ್ಲಿ ಇವತ್ತು ನೀವು ರೋಡ್ ಮಾಡ್ತೀರಾ, ಅಂಗಡಿ ಕಟ್ತೀರಾ, ಹಳೆ ಅಂಗಡಿ ಒಡೆದಾಕ್ತೀರಾ, ಆದರೆ ಮುಂದೆ ಹೊಸಾದ್ ಕಟ್ಟಿದಾಗ ಅವರಿಗೆ ಪ್ರಿಯಾರಿಟೀಸ್ ಕೊಡಿ ಅಂತ ಹೇಳಿದ್ದಾರೆ. ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ನಿಮ್ಮ ಬಗ್ಗೆ ಏನು ಗೌರವ ಇದೆ, ಕನ್ಸರ್ನ್ ಇದೆ, ಕಾಳಜಿ ಇದೆ, ಅದೆಲ್ಲ ನಾನು ಗೌರವ ಕೊಡ್ತಾ ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮಗೆ ನಗರಸಭೆ ಕಮಿಷನರೇ ಒಂದು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಯಾರು ಈ 56 ಶಾಪ್ಸಲ್ಲಿ ನಮಗೆ ಟೆಂಪರರಿ ಡೆವಲಪ್ಮೆಂಟ್ಸ್ಗೋಸ್ಕರ ನೀವು ಮುಂದೆ ಬಂದು ವಾಲಂಟ್ರಿ ಆಗಿ ನಮಗೆ ಡೆಮಾಲಿಷನ್ಗೆ ಸಪೋರ್ಟ್ ಮಾಡಿದ್ದೀರಾ, ಬಿಲ್ಡಿಂಗ್ ಬರಲಿ, ಇಲ್ಲಿ ಡೆವಲಪ್ ಆಗಲಿ ಅಂತ ಯಾರು ಬಂದಿದ್ದೀರಾ ಆ ಲಿಸ್ಟ್ ಮಾಡ್ತೀವಿ. ಆ ಲಿಸ್ಟಲ್ಲಿ ಪ್ರಿಯಾರಿಟೀಸ್ ಕೊಡ್ತೀವಿ ನಿಮಗೆ. ಇಲ್ಲಿ 20 crores ಡೆವಲಪ್ ಆಗುತ್ತೋ, 25 crores ಅಲ್ಲಿ ಡೆವಲಪ್ ಮಾಡ್ತೀವೋ, ಬಂದು ಫಸ್ಟ್ ಸ್ಟೇಜಲ್ಲಿ ಶಾಪ್ಸ್ ಆಗಿದ ತಕ್ಷಣ ನಿಮ್ಮನ್ನೇ ಫಸ್ಟ್ ಕರೆಯೋದು. ನಿಮಗೆ ಕರೆದು ನಮ್ಮ ಕಷ್ಟದಲ್ಲಿ ಅಥವಾ ನಗರಸಭೆ ಡೆವಲಪ್ ಮಾಡುವಾಗ ನೀವು ಯಾರು ಬಂದು ಮುಂದೆ ನಿಂತಿದ್ದೀರಾ, ವಾಲಂಟ್ರಿಯಾಗಿ ಅವ್ರ ಜೊತೆ ಸಪೋರ್ಟಾಗಿ ನಿಂತಿದ್ದೀರಾ, ಅವರಿಗೆ ಫಸ್ಟ್ ಶಾಪ್ ಅಲಾಟ್ ಮಾಡೋದು, ಗೋಡನ್ ಅಲಾಟ್ ಮಾಡೋದು, ಅದಾದಮೇಲೆ ಬೇರೆ ಪ್ರೊಸೀಜರ್ಸ್ ಮಾಡ್ತಾರೆ. ಅವೆಲ್ಲ ಮಾನ್ಯತೆಯಿಂದ ಮಾಡುವಂಥದ್ದು. ಅದಕ್ಕೆ ನಾವು ಎಂಡೋರ್ಸ್ಮೆಂಟ್ ಕೊಡ್ತೀವಿ. ಅದಕ್ಕೊಂದು ಎಂಡೋರ್ಸ್ಮೆಂಟ್ ಕೊಡ್ತೀವಿ. ರೆಂಟ್ ಕಟ್ಟಿದ್ದೀರಾ ಇಲ್ಲ ಅವೇನು ಕೆತ್ಕಲ್ಲ, ಪೆನಾಲ್ಟಿ ಕಟ್ಟಿದ್ದೀರಾ ಇವೇನು ಮಾತಾಡಲ್ಲ. ಇದಕ್ಕೆ ಕೋಆಪರೇಟ್ ಮಾಡಿರೋರಿಗೆ 0 ಪೆನಾಲ್ಟಿನೇ ಇಲ್ಲ. बहना के साथ में मैं बड़े हुआ हूँ, मुझे भी वो दर्द पता चलता है. मुझे भी, मैं इधर आके कितना साल हुआ, आप भी देखो कितना साल हुआ. क्यों आ रहा हूँ, सुबह उठ के क्यों आती हूँ, आपके साथ क्यों आती हूँ? हमारा भला करने के लिए. हाँ. हमें जानते हैं ये. हाँ. फिर भी हमें है ना इतना ताकत नहीं है. नहीं, हमारा बड़ा आपा होते हैं, हम कैसे हम उनको बात कर सकते हो. इसी हम आपसे बात करती हूँ. मेरा बड़ा अप्पा होते हैं. मैं क्या कैसे बात करती हूँ वैसे आपसे मैं बात कर रहा हूँ. आप वैसे ही सोचो. कभी मिला हूँ ऐसे ही बात की है. इसीलिए आपसे है ना वो हक से पूछता हूँ. मेरे भी 2 बेटी है, बेटा है मैडम, कारपेंटर का काम करता हूँ. सार को भी मालूम है. इन्होंने 2 दिन टाइम दिए थे मैडम, 2 दिन टाइम दिए थे दुकान को शिफ्ट करने के लिए. जगह काम भी नहीं. ठीक है पापा वो सबका ये पूरा मार्केट नहीं हमारा वो जो लकड़ी का है वो भी फूट गया क्या? ये 56 है. ಎಲ್ಲ ಆ ರೋಡಿಂದ ಆ ರೋಡ್ ಕೊಡ್ತೇವೆ. ये 56 ಅಂಗಡಿ ಅವರು ಸೇರಿದೆ, ಅದು ಸೇರಿದೆ. ಇಲ್ಲ 56 ಅಂಗಡಿ ಇದನ್ನ ಬರ್ತಾ ಇದೆ. ನನ್ನ ಮಗ ವ್ಯಾಪಾರಿ ಇದ್ರೆ ಅವ್ನು ಹೆಂಗ್ ತಗೊಳ್ಳೋದು ಅಂತ. ಅವ್ರ ವ್ಯಾಪಾರಕ್ಕೆ ಅವ್ರು ತಗೊಳ್ಳಿ. ಅವ್ರ ಮಗನೂ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ರೆ ಮೇಡಮ್ ನಮ್ದು 2 ಅಂಗಡಿ ಇದೆ, ಕಾರ್ಪೆಂಟರ್ ಕೆಲಸ ಮಾಡೋದು. ನಾನು ನಿಮ್ಗೆ ಫೋನ್ ಮಾಡಿದ್ದೆ ಮೇಡಮ್. ಫೋನಲ್ಲೇ ಮಾತಾಡೋದ, ಇಲ್ಲಿ ಮಾತಾಡಲ್ಲ. तीन भाई को बच्चे मन है, 3 बेटे. ಗೋಡನ್ ಎಲ್ಲ ಮಾಡಿ ದೊಡ್ಡದು ಗೋಡನ್ ಮಾಡಿ ಚಿಕ್ಕ 2 ಇದೆ. ದೊಡ್ಡದೇ ಗೋಡನ್ ಆಗಿರೋಂಥದ್ದು ಇವ್ರಿಗೆ ಕೊಡೋಣ. ಕಾರ್ಪೆಂಟರ್ ಕೆಲಸ ಗೊತ್ತಿದೆ. 2 ನಂದು ಮಿಷನರಿ ಇದೆ, ಅದಕ್ಕೋಸ್ಕರ ಕಾರ್ಪೆಂಟರ್ಗಳು 5-6 ಜನ ಅವ್ರಿಗೆ ಹೆಂಗ್ ಬೇಕು ಆ ತರನೇ ಒಂದು 5-6 ಶಾಪ್ಸ್ ಕಟ್ಟೋಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಟ್ತೀವಿ. ಸರಿ ಮೇಡಮ್, ಅಷ್ಟೇ ನಮಗೆ ಗೋಡನ್ ಅಲ್ಲದೆ ಹೊಡಿತೀವಿ ಮೇಡಮ್. ಗೋಡನ್ ಸಿಕ್ಕಿಲ್ಲ ನಮಗೆ, ಐಟಮ್ ಎಲ್ಲ ಇಲ್ಲೇ ಇದೆ ಮೇಡಮ್. ಇವಾಗ ಮಿಷನರಿ ಆಲ್ಟರ್ನೇಟ್ ಗೋಡನ್ ಬೇಕು ಮೇಡಮ್. ಬನ್ನಿ ನೀವು ಮುಂದೆ, ನಾನ್ ಬಂದು ನಿಮಗೆ ಕೆಲಸ ಹೇಳಿದ್ರೆ ನೀವು ಹಿಂದೆ ಹೋಗ್ತೀರಾ. ಈ ಪ್ರಿಮಿಸಿಸ್ ಬಿಟ್ಟು ಎಲ್ಲಿ ನಗರಸಭೆ ಜಾಗ ಇದೆ, ಸ್ಪೇಷಿಯಸ್ ಆಗಿದೆ, ಲಿಸ್ಟ್ ತಗೊಂಡ್ ಬಂದು ಮಧ್ಯಾಹ್ನ ಅಷ್ಟರಲ್ಲಿ ನಂಗೆ ಹೇಳ್ಬೇಕು.
आप रोना मत। ನೋಡಿ ಇವರೆಲ್ಲ ದುಡ್ಡು ತಿಂತಾ ಇರೋದು, ಮಕ್ಕಳಿದ್ದಾರೆ, ಇವ್ರು ದುಡಿಯೋದಷ್ಟೇ ಅವ್ರ ಯೋಚನೆ ಇರೋದು. ಅವ್ರಿಗೆ ಅಂಗಡಿ ಇದ ಇನ್ನೊಂದ ಅನ್ನೋದಿಲ್ಲ. ಇವರಿಗೆ ನಾವು ಪರ್ಯಾಯವಾಗಿ ಏನೋ ಒಂದು ದಾರಿ ಮಾಡ್ತೀವಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೋವಂದ್ರೆ ನಾನು ಇಷ್ಟು ದಿನ ಕೆಲಸ ಮಾಡ್ತಾ ಇದ್ದೆ, ಇನ್ನೆಲ್ಲಿ ಮಾಡ್ಲಿ ಅಂತ. ಕಾರ್ಪೆಂಟ್ರಿ ಕೆಲಸ ಎಲ್ಲಾದ್ರೂ ಮಾಡ್ಬೋದು. ನಗರಸಭೆ ಜಾಗ ಎಲ್ಲ ಒಂದೇ ಸತಿ ನಾವು ಕಟ್ಟಕ್ ಆಗ್ತಾ ಇಲ್ಲ. 1 ಎಕರೆ ಜಾಗ ಅಲ್ಲಿ ಕೆಲಸ ಮಾಡುವಷ್ಟೇ ದುಡ್ಡು ಬಂದಿರೋದು ನಮ್ಗೆ. 1-1.5 ಎಕರೆ ಎಷ್ಟು ಜಾಗ ಇದೆ ನಗರಸಭೆದು, ಎಲ್ಲ ಒಂದೇ ಸ್ಟೇಜ್ ಅಲ್ಲಿ ನಾವು ಮಾಡಲ್ಲ. ಇವರಿಗೆ ಬೇರೆ ಗೋಡನ್ಸ್ ಎಲ್ಲಿ ಖಾಲಿ ಇದೆ ಆ ಗೋಡನ್ ನ ಇವ್ರಿಗೆ ರೀಪ್ಲೇಸ್ ಮಾಡ್ತೀವಿ. ಅಲ್ಲಿ ಟೆಂಪರರಿ ಮಾಡಿ ಅಂತ ಅಲ್ಲಿಗೆ ಶಿಫ್ಟ್ ಆಗ್ಲಿ. ಬೆಳಗ್ಗೆ ಬಂದು ನೋಡಿದ್ದಾರೆ ನಿಮಗೆ ಇವರು ಈಗ ಯಾರೀಗ ಆಲ್ಮೋಸ್ಟ್ 10 ಫ್ಯಾಮಿಲೀಸ್ 15 ಫ್ಯಾಮಿಲೀಸ್ ನೀವು ಹೇಳಿದೀರಾ ಬಂದು ಇನಿಷಿಯಲಿ. ಮತ್ತೆ ನೀವು ಸುಳ್ಳು ಹೇಳೋಂಗಿಲ್ಲ, ಮತ್ತೆ ಸುಳ್ಳು ಹೇಳಲೇ ಕೂಡ್ದು ನೀವು. ನಾನು ಹೇಳ್ತಾ ಇದ್ದೀನಿ, ಈ ತರ ಯಾರ್ಯಾರ ಫ್ಯಾಮಿಲಿ ಇದೆ, ನಮ್ ಗೋಡನ್ಸ್ ಬೇರೆ ಎಲ್ಲ ಇದೆಯಲ್ಲ, ಯಾವ್ದು ನಾವೀಗ ಡೆಮೋಲಿಷ್ ಮಾಡಲ್ಲ. ಈ 1 ಎಕರ್ ಜಾಗದಲ್ಲಿ ಕಟ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಲ್ಲಿ ಬೇರೆದ್ ಮುಟ್ಟೋದು. ಅಲ್ಲಿವರೆಗೂ ಎಲ್ಲೆಲ್ಲಿ ಬಿಲ್ಡಿಂಗ್ಸ್ ನಮ್ದು ಸ್ಟ್ರಕ್ಚರ್ಸ್ ಖಾಲಿ ಇದೆ, ಗೋಡನ್ ಖಾಲಿ ಇದೆ, ಲಿಸ್ಟ್ ತಗೊಂಡ್ ಬರ್ಬೇಕು. ಯಾರಿಗೂ ಏನೂ ಹರ್ಟ್ ಮಾಡ್ಕೊಡ್ದು. ನಮ್ಗೆ ಗೊತ್ತಿದೆ ಅವ್ರ ಫೀಲಿಂಗ್ಸ್, ನಮ್ಗೆ ಅರ್ಥ ಆಗ್ತಾ ಇದೆ. ದುಡ್ಡು ತಿನ್ನೋರು ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಯಲ್ಲ. ಅವ್ರಿಗೆ ದಾರಿ ಹುಡುಕ್ತೀನಿ, ನಂಗೆ ಗೊತ್ತಿದೆ. ಅವ್ರ ಕಷ್ಟನೂ ನಾನು ಅರ್ಥ ಮಾಡ್ಕೋತೀನಿ. ಹಂಗಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಹೋಗಲ್ಲ. ನಾನು ಇರೋಗೆ KGF ಡೆವಲಪ್ ಮಾಡಬೇಕು. ರೋಡ್ ಕೊಡ್ತೀನೋ, ಬಿಲ್ಡಿಂಗ್ ಕೊಡ್ತೀನೋ, ಅವ್ರ ಕಷ್ಟ ನೋಡ್ತೀನೋ, ನಂಗೆ ಗೊತ್ತಿದೆ. ಅವ್ರ ಕಷ್ಟ ನಾನು ಅರ್ಥ ಮಾಡ್ಕೊಂಡೆ ನಾನು ಡೆವಲಪ್ ಮಾಡೋದು. आपको नया दुकान बना के पहले आप मेरा दुकान मैं ಇಟ್ಕೊಳ್ಬೋದಿತ್ತು ಮೇಡಮ್. ನಾನು ಅಷ್ಟೇ ಮೇಡಮ್, ಅಲ್ಲಿ ನಾವೇ ಡೆಮಾಲಿಷನ್ ಮಾಡಿಕೊಂಡಿದ್ದೀವಿ. ಮಿಷನರಿ ಇದೆ ಬೆಳಗ್ಗೆ ನಾನೇ ಡೆಮಾಲಿಷನ್ ಮಾಡಿ ಮಿಷನರಿ ನನ್ನ ಜಾಗ ಅಲ್ಲಿ ಸರಿ ಜಾಗ ಮೇಡಮ್ 2016 ಕಾಲೇಜ್ ಬಿಟ್ಟಿದ್ದು ನೈಟಲ್ಲಿ ಇಲ್ಲಿರ್ತೀನಿ ಮೇಡಮ್. ನಾನು ವಾಚ್ಮೆನ್ ಡ್ಯೂಟಿ ಕೂಡ ಮಾಡ್ತೀನಿ. ಇಲ್ಲಿ ₹1 ಅಂಗಡಿ ಹತ್ರ ನಾನು ತಗೋದಿಲ್ಲ, ಇಲ್ಲೇ ಇರ್ತೀನಿ ಮೇಡಮ್. ನಾನು ನಮ್ಗೆ ನಾವು ಡೆಮಾಲಿಷ್ ನೋವೆಲ್ಲ ಅರ್ಥ ಆಗಿದೆ. ಇವರಿಗೆ ಟೆಂಪರರಿ ಶೆಡ್ ಕೊಡೋಣ, ಗೋಡನ್ನು ಕೊಡೋಣ. ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ 10,000 ಜನ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಇರ್ತೀರಾ. ನಿಮ್ಗೆ ವಾಸ ಮಾಡೋದಕ್ಕೆ ಒಂದು ಟಾಯ್ಲೆಟ್ ಇಲ್ಲ. ಎಲ್ಲಾದ್ರೂ ಬಂದು ವಾಶ್ರೂಮ್ ಯೂಸ್ ಮಾಡೋಣ ಅಂದ್ರೆ ಒಂದು ಟಾಯ್ಲೆಟ್ ಇಲ್ಲ. ನಿಮ್ ಹತ್ರ ಕೆಲಸ ಮಾಡೋ 4-5 ಜನ ಎಲ್ಲಾದ್ರೂ ಬಂದು ನೀರ್ ಕುಡ್ಕೊಂಡು ಓಡಾಡ್ಕೊಂಡು ಬರೋಣ ಅಂದ್ರೆ ಒಂದ್ ವ್ಯವಸ್ಥೆ ಇಲ್ಲ. ನನಗೆ ಆ ಪರಿಸ್ಥಿತಿನೂ ಗೊತ್ತಿದೆ, ಈ ಪರಿಸ್ಥಿತಿನೂ ಗೊತ್ತಿದೆ. ನಿಮ್ಗೆ ನಿಮ್ಮ ಪಕ್ಷನೇ ನಮ್ದು. ನೀನ್ ಏನ್ ಮಾಡ್ತೀಯಾ ಅದು ನಮ್ಗೆ ಇಷ್ಟ ಇದೆ ಮೇಡಮ್. 56 ಅಂಗಡಿ ಅಂತ ಹೇಳಿದ್ದು ಎಲ್ಲ ಮಾರ್ಕೆಟ್ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳ್ತಾರೆ. ಭಯ ಆಗ್ತಾ ಇದೆ. ಎಲ್ಲಿ ಮೇಡಮ್ ಹೋಗೋದು ನಾವು? ಇಡೀ ಮಾರ್ಕೆಟ್ ಮಾಡಲ್ಲ. 10 ಗೋಡನ್ ಖಾಲಿ ಮಾಡಿ ಕೊಟ್ಟಿದ್ದೀವಿ ಮೇಡಮ್ ನಾವು. ನೋಡಿ ನಮಗೆ 56 ಅಂಗಡಿ ನಮಗೆ 1.5 ಎಕರೆ ಜಾಗಗೆ DPR ಆಗಿದೆ. ಗವರ್ಮೆಂಟ್ ಅಲ್ಲೋ ನಮ್ಗೆ ಲೋನ್ ಸಿಗೋದು 1.5 ಎಕರೆ ಜಾಗಕ್ಕೆ. 1.5 ಎಕರೆಯಲ್ಲಿ ಅಂತ ಬಿಸ್ನೆಸ್ ಆಕ್ಟಿವಿಟಿ ಇಲ್ಲ. ಇದನ್ನ ಮಾಡಿ ಇಲ್ಲೊಂದು 100 ಶಾಪ್ಸ್ ನ ಕಟ್ಟಿ ಮತ್ತೆ ಫಸ್ಟ್ ಇದ್ದವ್ರನ್ನು ಕರ್ಕೊಂತೀವಿ. ಮತ್ತೆ ನಗರಸಭೆಗೆ ಲಾಭ ಬರುವಂತವ್ರು ಇಲ್ಲಿಗೆ ಬರ್ತಾರೆ. ಒಂದ್ ಕಡೆ ಸೈಕಲ್ ಶಾಪ್ ಅಲ್ಲ, 2 ವೀಲರ್ದು ಪಾರ್ಕಿಂಗ್ ಇರುತ್ತೆ. ಇನ್ನೊಂದ್ ಕಡೆ 4 ಕಡೆ ಇಷ್ಟು 1000 ಜನ ಪಾಪ್ಯುಲೇಷನ್ ಪ್ರತಿದಿನ ಫ್ಲೋಟಿಂಗ್ 10,000 20,000 ಮಾರ್ಕೆಟ್ಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಅವ್ರಿಗೆ ವಾಶ್ರೂಮ್ಗೆ ಅವರೆಲ್ಲೋ ಒಂದು 5 ನಿಮಿಷ ಫ್ರೆಶ್ ಆಗೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾಳೆ ಒಂದು 100 crores ಅಲ್ಲಿ ಪೊಲೀಸ್ ಅಕಾಡೆಮಿ ಬರುತ್ತೆ. ಪೊಲೀಸ್ ಟ್ರೈನಿಂಗ್ 1,000 ಜನಕ್ಕೆ ಪೊಲೀಸ್ ಟ್ರೈನಿಂಗ್ ಕೊಡ್ತಾರೆ. ಅವ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಒಳಗಡೆ ಬರಬೇಕು. ಇಂಡಸ್ಟ್ರೀಸ್ ಬರುತ್ತೆ. ಇಂಡಸ್ಟ್ರೀಸ್ ಅಲ್ಲಿ ಕ್ಯಾಂಟೀನ್ಸ್ ನಡಿಬೇಕಂದ್ರೆ ಮಾರ್ಕೆಟ್ ಒಂದು 10,000 ಜನ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ಅದು ಅವೆಲ್ಲ ಡೆವಲಪ್ ಆಗ್ಬೇಕಂದ್ರೆ ಅವೆಲ್ಲ ಮಾರ್ಕೆಟ್ ನ ಚೆನ್ನಾಗಿಟ್ರೇನೆ ಅವ್ರು ಇಲ್ಲಿ ಬರೋದಿಲ್ಲ. ಅಂತಂದ್ರೆ ಬೇರೆ ಕಡೆ ಅವ್ರನ್ನ ಎಂಟರ್ಟೈನ್ ಮಾಡ್ತಾರೆ. ಅವ್ರು ಇಲ್ಲೇ ಬರಬೇಕು. ನಮ್ಮ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿ ನಿಮ್ಮನ್ನ ಚೆನ್ನಾಗಿ ಮಾಡ್ಬೇಕು ಅನ್ನೋದಷ್ಟೇ ನಮ್ಗಿರುತ್ತೆ. ಅರ್ಥ ಆಯ್ತಾ? ಬೇರೆ ಜಾಗ ಇದೆ, ಅಲ್ಲಿ ಇಂಡಸ್ಟ್ರಿ ಬರುತ್ತೆ. ಬಟ್ ಅವರು ಮಧ್ಯಾಹ್ನ ಊಟ ಮಾಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು? ಯಾವ ಮಾರ್ಕೆಟಿಗೆ ಬರ್ಬೇಕು? ಏನಾದ್ರು ತಗೋಬೇಕಂದ್ರೆ ಹಣ್ಣು ತರಕಾರಿ ಎಲ್ಲ ತಗೋಬೇಕಂದ್ರೆ ಯಾರ ಹತ್ರ ಬಂದ್ ಬಿಸ್ನೆಸ್ ಮಾಡ್ಬೇಕು? ನಿಮ್ಮ ಹತ್ರ ಮಾಡ್ಬೇಕಾ ಬೇಡವಾ? ಒಂದ್ ಪೊಲೀಸ್ ಅಕಾಡೆಮಿ ಬರುತ್ತೆ, ಅವ್ರು ನಿಮ್ಮ ಹತ್ರ ಬರ್ಬೇಕಾ ಬೇಡವಾ? ಒಂದು ಸ್ಟ್ರಕ್ಚರ್ ಬಂದಾಗ ಕಾರ್ಪೆಂಟರ್ ಇವ್ರನ್ನ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಇಲ್ಲೆಲ್ಲಾದ್ರೂ ಇವ್ರು ಕಾಣಿಸ್ಬೇಕಾ ಬೇಡವಾ? ಹೇಳಿ ನೀವು. ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕಾ ಬೇಡವಾ? KGF ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಇದಾರೆ? ವ್ಯಾಪಾರಿ ಇದಾರೆ, ಫ್ರೂಟ್ ಮರ್ಚೆಂಟ್ ಇದಾರೆ,
ಇಲ್ಲಿ ಕಾರ್ಪೆಂಟರ್ ಇದ್ದಾನೆ, ಎಲೆಕ್ಟ್ರಿಷಿಯನ್ ಇದಾರೆ, ಇನ್ನೊಬ್ರು ಇದಾರೆ ಅಂತ ನಿಮ್ಮನ್ನ ಹುಡ್ಕೊಂಡು ಅಡ್ರೆಸ್ ಹುಡ್ಕೊಂಡು ಬರ್ಬೇಕಾ ಬೇಡವಾ? ಒಂದ್ ಬೋರ್ಡ್ ಹಾಕಿದಿರಾ ಎಲ್ಲಾದ್ರೂ ಇಷ್ಟು ವರ್ಷದಲ್ಲಿ? ಆಯ್ತಾ ನಿಮಗ್ ಬೋರ್ಡ್ ಹಾಕಕ್ಕೆ? ಹಾಕೊಳ್ಳಿ ಅಪ್ಪ. ನಗರಸಭೆ ಸಾಲ ಮಾಡುತ್ತೋ ಏನ್ ಮಾಡುತ್ತೋ ಬಿಲ್ಡಿಂಗ್ ಕಟ್ಲಿ, ನಿಮಗೆ ಕಡಿಮೆ ರೆಂಟ್ಗೆ ಕೊಡೋಣ, ದೊಡ್ಡ ಗೋಡನ್ ಕಟ್ಟೋಣ, ಇದ್ರಲ್ಲಿ ಏನೂ ತಪ್ಪಿಲ್ಲ. ಇದಕ್ ಮೇಲೆ ನಾನು ಏನ್ ಹೇಳಕ್ಕಾಗತ್ತೆ? ನೀವು 4 ಜನ ಮಕ್ಕಳನ್ನ ಓದಿಸಿದಾರ, ನಮ್ ತಂದೆ ತಾಯಿನೂ ನಮ್ಮನ್ನ ಓದಿಸಿದಾರೆ, ನಾವು ಬಂದಿದೀವಿ ನಿಮ್ಮನ್ನ ನಂಬ್ಕೊಂಡು. ಏನೋ ಒಳ್ಳೆ ಸರ್ವಿಸ್ ಮಾಡಿದ್ರೆ ಇವರೇ ನನ್ನ ತಂದೆ, ಇವರೇ ನನ್ನ ಅಣ್ಣ ಅನ್ಕೊಂಡು ಬಂದಿದೀವಿ. ನೀವೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯಾರಿಗೆ ನಾನು ಹೇಳಿ? ಸ್ವಲ್ಪ ಸಹಾಯ ಯಾರಿಗೆ ಹೇಳಿ? ಸಹಾಯ ಮಾಡಬೇಕು. ಒಟ್ಟುನಿಂದ ಸಾಯೋವರೆಗೆ ಏನಿದ್ರು ತಗೊಂಡ್ ಬಂದ್ಬಿಡ್ಬೋದು. ಈ ಗೇಟ್ ಬ್ಯಾಂಗ್ಳೂರಲ್ಲಿ ಒಂದು ಮಾರ್ಕೆಟ್ ಬಿಟ್ರೆ ಇದು ಒಂದೇ ಮಾರ್ಕೆಟ್, ಎಲ್ಲಾ ಐಟಮ್ ಒಂದೇ ಜಾಗದಲ್ಲಿ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಟೈಲೆಟ್ಸ್ ಕ್ಲೀನ್ ಮಾಡೋಲ್ಲ ಸರ್. ನಮ್ಗೆ ಕರೆದ್ರು ಮೇಡಮ್, ಆ ಮರ ಒಂದು ಕಟ್ ಮಾಡಬೇಕಂತ. ನಾನು ಫಸ್ಟ್ ಎತ್ಕೊಂಡು ಹೋಗಿ ಕಟ್ಟೆ ಇರೋ ನಿಮಗೆ ಇಲ್ಲಿ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ. ಇಲ್ಲಿ ಕೆಲಸ ಕಲ್ತಿದ್ದೀರಾ, ಜೀವನ ಮಾಡೋದಿದ್ದೀರಾ, ನಿಮ್ಮಲ್ಲಿ 4 ಜನ ಕೆಲಸ ಮಾಡೋ ಒಂದು ಅಭ್ಯಾಸ ಆಗೋಗಿದ್ದೀರಾ, ರೂಢಿ ಆಗೋಗಿದ್ದೀರಾ. ಈ ಸೆಂಟಿಮೆಂಟ್ ನ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ನೀವು ಏನ್ ಅರ್ಥ ಮಾಡ್ಕೋಬೇಕು, ಕಷ್ಟ ನೋಡಿದೀರಾ ನೀವು, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅವಕಾಶ ಮಾಡಿಕೊಟ್ರೆ 3 ತಿಂಗಳು 5 ತಿಂಗಳು ಎಷ್ಟು ಜನ ಸ್ಟಾಫ್ ಇದ್ದಾರೆ ನಿಂತ್ಕೊಂಡು ನಿಮಗೆ ಟೆಂಪರರಿ ಅರೇಂಜ್ಮೆಂಟ್ ಮಾಡಿಕೊಟ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ಡೆವಲಪ್ ಮಾಡ್ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಎಲ್ಲಾರ ಮುಂದೆ ಹೇಳ್ತೇನೆ. ಆಮೇಲೆ ಯಾರ್ಯಾರು ಇಲ್ಲಿ ವ್ಯಾಪಾರಿಗಳಿದ್ರು ಇಷ್ಟು 56 ಅಂಗಡಿಯಲ್ಲಿ ಎಂಡಾಸ್ಮೆಂಟ್ ಕೊಡ್ತೀವಿ ನಗರಸಭೆಯಿಂದ. ಕಮಿಷನರ್ ಸೈನ್ ಮಾಡಿ ಮತ್ತೆ ಇವರಿಗೆ ಸ್ಟ್ರಕ್ಚರ್ಸ್ ಆದಾಗ ಫಸ್ಟ್ ಪ್ರಿಯಾರಿಟಿಯಲ್ಲಿ ಈ 56 ಅಂಗಡಿಗಳು ಯಾವ್ದು ನಾವು ಟಚ್ ಮಾಡಿದೀವಿ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಅವ್ರಿಗೆ ಕೊಟ್ಟು, ಬೇರೆ ಅಂಗಡಿಗಳು ಜಾಸ್ತಿ ಕಟ್ಟಿರೋದು ಮಾತ್ರ ಇವ್ರು ಆಕ್ಷನ್ ಮಾಡೋದು. ಇದನ್ನು ಮಾಡಿಬಿಡಲ್ಲ. ಫಸ್ಟ್ ಪ್ರಿಯಾರಿಟಿ ಇವರು ಡೆವಲಪ್ ಮಾಡೋದಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. 3 ತಿಂಗಳಲ್ಲೂ ಮಾಡ್ತೀವಿ, 5 ತಿಂಗಳಲ್ಲೂ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಮಾಡ್ತೀವಿ ಮೇಡಮ್ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಇರೋದು ಮೇಡಮ್ ನೀವೇ ನಮ್ಮ ತಗೊಂಡು ಅವ್ರಿಗೆ ಇನ್ನು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ದುಡ್ಡು ವಾಪಸ್ ಕೊಡಿ. ಈ ಜಾಗನ ಕಾಂಪ್ಲೆಕ್ಸ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ಳಿ, ವಾಪಸ್ ಮಾಡಿ. 30,000 ಅವರು ಬಂದಿಲ್ಲ ಇಲ್ಲಿ. ಇದು ನನಗೆ ತಿಳಿದಾಗ ಒಂದು 10 years ಆಗಿದೆ. ಈ ತರ 25 years ಆಗಿದೆ. ವಾಪಸ್ 50,000 ಕೊಡಿ, ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ದುಡ್ಡು ಕೊಡಿ, ಅವ್ರಿಗೆ ವಾಪಸ್ ಕೊಡಿ. ರಿಸಿಪ್ಟ್ ತಗೊಂಡು ವಾಪಸ್ ಕೊಟ್ಟು ಇದು ಒಂದು ಕಾಂಪ್ಲೆಕ್ಸ್ ಮಾಡಿ. ಈ ಜಾಗನ ಉಪಯೋಗ ಮಾಡ್ಕೊಳ್ಳಿ. ದುಡ್ಡು ಇಸ್ಕೊಂಡಿರೋ ರಿಸಿಪ್ಟ್ ಇದ್ರೆ ದುಡ್ಡು ತಗೊಂಡ್ಬಂದು 30,000 ನಗರಸಭೆ ಕಟ್ಟಿದೆ, ತಗೊಂಡಿದ್ರೆ ಆ ದುಡ್ಡು ವಾಪಸ್ ಕೊಡೋಣ ನಾವು, ನಗರಸಭೆ ದುಡ್ಡು. ಇದನ್ನ ಅದ್ರ ಜೊತೆ ಇದು ತಗೊಂಡು ಇದು ಈ ಎಂಟ್ರೆನ್ಸ್ ಅಲ್ಲೇ ಒಳ್ಳೆ ಅಂಗಡಿ ಮಾಡಿ. ಯಾರೋ ಒಬ್ರು ಇಲ್ಲಿಗೆ ಬರ್ತಾರ, ಅವಾಗ ಇಲ್ಲೊಂದು 10 ಅಂಗಡಿ 20 ಅಂಗಡಿ ಮಾಡಿ 4 ಕಡೆ 15-20 ಅಂಗಡಿ ಆಗುತ್ತೆ. ನೀಟಾಗಿ ನೋಡಿ. ಇದು ಒಳ್ಳೆ ವಾತಾವರಣ ಅಲ್ಲ. ಮಣ್ಣಿಂದ ಗೊತ್ತಾಗುತ್ತೆ. ಮಾಡಕ್ ಆಗಲ್ಲ. ಆಯ್ತು, ನಗರಸಭೆ ಪ್ರೊಸೀಜರ್ಸ್ ತಗೊಂಡಿದ್ದು ವಾಪಸ್ ಕೊಡೋಣ. ಇದು ಶಾಪ್ಸ್ ಬರಲಿ ಈ ರೋಡಲ್ಲಿ. ಇದನ್ನು ಒಂದು 50 ಅಂಗಡಿ ಆಗುತ್ತೆ ಈ ಜಾಗದಲ್ಲಿ. ತುಂಬಾ ಜನ ಬರ್ತಾರೆ, ಕಟ್ಟಿದ್ರೆ 50 ಜನ. ದುಡ್ಡು ಎಷ್ಟು ಹೋಗುತ್ತೆ? 2-5 ಲಕ್ಷ ಹೋಗಿ ನಗರಸಭೆದ 5 ಲಕ್ಷ ದುಡ್ಡು ಹೋಗಿ. ಆದ್ರೆ ಹೊಸ ಸ್ಟ್ರಕ್ಚರ್ ಬರುತ್ತೆ. ಪೊಲೀಸ್ ಅವ್ರಿಗೆ ಏನ್ ಸಮಸ್ಯೆ ಇದೆ ಕೇಳಿ, ಬಗೆಹರಿಸ್ಬಿಡೋಣ. ಸರ್, ಇಲ್ಲ ನೀವು ಇಲ್ಲಲ್ಲ, ನಾವಿಲ್ಲೆಲ್ಲ 2 ವೀಲರ್ ಪಾರ್ಕಿಂಗ್ ನೋಡಿ 2 ವೀಲರ್ ತೆಗ್ಸಿದ್ದೀವಿ. 2 ವೀಲರ್ ಬಸ್ ಸ್ಟ್ಯಾಂಡ್ ಬೇಡ ಹಂಗಂದ್ಬಿಟ್ಟು ತುಂಬ ಏಜ್ಡ್ ಯಾರಾದರೂ ಆಟೋಲ್ಲಿ ಬಂದರೆ ಬಸ್ಗೆ ಹತ್ರ ಬಿಟ್ಬಿಟ್ಟು ಹೋಗೋದಕ್ಕೆ ನಿಮ್ಮ ನನಗೆ ಅಥವಾ ಇವರಿಗೆ ಹಲೋ ಮಾಡೋಕ್ಕೆ ಹೇಳಬೇಕು. ಆಟೋಲ್ಲಿ ಬರಲಿ, ಹತ್ರ ಅವನು ಪೇಷಂಟ್ ಇದ್ದು ಅವನು ಅಷ್ಟು ದೂರ ನಡೆಯೋಕ್ಕಾಗದೇ ಇದ್ದಾಗ ಆ ಫೆಸಿಲಿಟೀಸ್ನ ನಾವು ಕೊಡಬೇಕಾಗುತ್ತೆ. ಅದಾದಮೇಲೆ ಇಷ್ಟು ಅಂಗಡಿಗಳಿದ್ದಾರೆ, ಹೋಟೆಲ್ಲು, ಬೇಕ್ರಿ ಎಲ್ಲ. ಅವ್ರು ಬಿಸ್ನೆಸ್ ಮಾಡೋವಾಗ ಏನೋ ಒಂದು ಮೆಟೀರಿಯಲ್ ತರಬೇಕಾಗತ್ತೆ. ತರೋವಾಗ ಒಂದು ಟೈಮಿಂಗ್ಸ್ ಕೊಟ್ಬಿಡಿ. ನಿಮ್ಗೆ ಯಾವಾಗ ಟ್ರಾಫಿಕ್ ಇರಲ್ಲ, ಬೆಳಗ್ಗೆ ಯಾವ ಟೈಮ್ ಒಳಗಡೆ ಅವರು ವೆಹಿಕಲ್ಸ್ನ ಅಲೋ ಮಾಡ್ತೀರ, ಅವ್ರಿಗೊಂದು ಕಾರ್ಡು, ಕೋಡ್ ನಂಬರು ಏನೋ ಕೊಡಿ. ಅವ್ರ ವೆಹಿಕಲ್ಸಲ್ಲಿ ಬೇಕ್ರಿ ಇರಲಿ, ಹೋಟೆಲ್ ಇರಲಿ, ಆಮೇಲೆ ನೀರು ಬಾಟಲ್ಸ್ ಇರುತ್ತಲ್ಲ, ಬಿಸ್ಲರಿ ಬಾಟಲ್ಸ್ ಥರ, ಅವೆಲ್ಲ ಬರಬೇಕಂದ್ರೆ ಟ್ರಕ್ ಬರಲೇಬೇಕಾಗತ್ತೆ. ಅವ್ನ ಕೈಯಲ್ಲಂತೂ ಹೊತ್ಕೊಂಡು ಬರೋಕ್ಕಾಗಲ್ಲ. ಅವ್ರಿಗೆ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕಾಗತ್ತೆ ನಿಮ್ಮ ಹಂತದಲ್ಲಿ ಡಿಸ್ಕಸ್ ಮಾಡಿ. ನಿಮ್ಗೆ ಯಾವತ್ತು ಟ್ರಾಫಿಕ್ ಯಾವ ಅವರ್ಸಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಅವತ್ತು ಹೋಟೆಲ್ಲು, ಬೇಕ್ರಿ
ಮತ್ತು ಈ ಬಿಸ್ಲರಿ ಬಾಟಲ್ಸ್ ಈ ಥರದ್ದು ಅಲೋ ಮಾಡೋದಕ್ಕೆ ಅವ್ರ ಗಾಡಿನೋ ಏನೋ ಇಟ್ಕೊಂಡಿರ್ತಾರೆ ಆರ್ಡರ್ಸ್ ಬರೋದಕ್ಕೆ. ಅದಕ್ಕೆ ಯಾವ ದಾರಿ ಅವನಿಗೆ ಪ್ರಿಫರ್ ಮಾಡ್ತೀರಾ, ಅದು ನಿಮ್ಮಲ್ಲಿ ಎಜುಕೇಟ್ ಮಾಡಿ ನೀವು ಅವ್ರಿಗೆ ಇದು ಮಾಡಬೇಕು. ಅದೊಂದು ಕಷ್ಟ ಆಗಬಾರ್ದು. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಪಬ್ಲಿಕ್ ಈಗ ತುಂಬ ನೀಟಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಅಂತಂದ್ಬಿಟ್ಟು ಡಿಪೋ ಮ್ಯಾನೇಜರ್ನ ಕರೆದು ಏನಾದರೂ ಪಬ್ಲಿಕ್ ಇನ್ನೇನಾದರೂ ಗ್ರೀವಿಯನ್ಸಸ್ ಇದೆಯಾ ಅಂತ ತಿಳ್ಕೊಳ್ಳಿ, ಅವು ಬಗೆಹರಿಸೋಣ. ಇಲ್ಲಿರುವಂಥ ಶಾಪ್ ಇಲ್ಲಿ ಯಾರಿದ್ದಾರೆ ವ್ಯಾಪಾರಿಗಳು ಯಾರಿದ್ದಾರೆ ಬಸ್ ಸ್ಟ್ಯಾಂಡ್ ಪ್ರೆಮಿಸಿಸ್ ಸುತ್ತು ಯಾವ ಗಾಡಿ ಅಲೋ ಮಾಡಲ್ಲ ಅಂತ ಅವ್ರು 2 ವೀಲರ್ಗೆ ಏನಾದರೂ ಒಂದು ದಾರಿ ಟೆಂಪರವರಿ ಮಾಡಿ ಒಂದು 3 ಮಂತ್ಸ್ಗೋಸ್ಕರ. ಅವ್ರು 2 ವೀಲರ್ಸ್ ಏನಿದ್ದಾರೆ ಇಲ್ಲ ಒಂದು 15-20 ಜನ ಇದ್ದಾರೆ ಅಂದ್ಕೊಳ್ಳಿ, ಅವರು ಎಲ್ಲಿ ಆಗಬೇಕು? ಬೆಳಗ್ಗೆ ಅವ್ರು ನಡ್ಕೊಂಡಂತೂ ಬರಲ್ಲ, 2 ವೀಲರ್ ಬರ್ತಾರೆ. ಟೆಂಪರವರಿ ಅರೇಂಜ್ಮೆಂಟ್ ಕೊಡಿ ಅವ್ರಿಗೆ, ಇಲ್ಲಿರೋ ವ್ಯಾಪಾರಿಗಳಿಗೆ ಕೊಡಿ. ಟೆಂಪರವರಿ 20 ಇದೆಯಾ 25 ಇದೆಯಾ ಇವ್ರಿಗೆ ಮಾತ್ರ ಕೊಡಿ. ಮತ್ತು ಅವ್ರದ್ದು ಏನು ಲಗೇಜ್ ಬರುತ್ತೆ ಸ್ಟಾಕ್ ಬರುತ್ತೆ ಅದನ್ನು ಇಳಿಸ್ಕೊಳ್ಳೋದಕ್ಕೆ 1 ಅವರ್ ಯಾವುದೋ ಒಂದು ಟೈಮಿಂಗ್ಸ್ ಕೊಡಿ. ಆ ಟೈಮಲ್ಲಿ ಅವರು ಆರ್ಡರ್ ಮಾಡಿರೋವಂಥದ್ದು ಇಲ್ಲಿ ಬಂದು ಅವ್ರ ಅಂಗಡಿ ಹತ್ರ ಇಳಿಸ್ಕೊಳ್ಳೋ ಥರ ಅವಕಾಶ ಮಾಡಿಕೊಡಿ. ಬೆಳಗ್ಗೆಯಿಂದ 7ವರೆಗೂ 8:30ವರೆಗೂ ಆ ಒಂದು ಟೈಮಿಂಗ್ಸ್ ಕೊಟ್ಬಿಡಿ. ಅಥವಾ ಲೇಟ್ ಅವರ್ಸ್ ನಿಮಗೂ ಕಷ್ಟ ಆಗುತ್ತೆ, ಬೆಳಗ್ಗೆ ಒಂದು ಟೈಮಿಂಗ್ಸ್ ಕೊಟ್ಬಿಡಿ. ಅಂಗಡಿ ಓಪನ್ ಮಾಡೋಕ್ಕೆ ಅರ್ಧ ಗಂಟೆ 1 ಅವರ್ ಮುಂಚೆ ಅವ್ರದ್ದೇನಿದೆ ಆರ್ಡರ್ಸ್ನ ಇದು ಮಾಡಿ. 2 ವೀಲರ್ ಪಾರ್ಕಿಂಗ್ ನೋಡಿ 2 ವೀಲರ್ ತೆಗ್ಸಿದ್ದೀವಿ. ಸೊ ವೀಲರ್ ಬಸ್ ಸ್ಟ್ಯಾಂಡ್ ಪ್ರೆಮಿಸಸ್ ಒಳಗಡೆ ಹಂಗಂದು ಬಿಟ್ಟು ತುಂಬ ಏಜ್ಡ್ ಯಾರಾದರೂ ಆಟೋಲ್ಲಿ ಬಂದರೆ ಬಸ್ಗೆ ಹತ್ರ ಬಿಟ್ಬಿಟ್ಟು ಹೋಗೋದಕ್ಕೆ ನಿಮ್ಮ ಮೆನ್ಗೆ ಅಥವಾ ಇವರಿಗೆ ಹಲೋ ಮಾಡೋಕ್ಕೆ ಹೇಳಬೇಕು. ಆಟೋಲ್ಲಿ ಬರಲಿ, ಹತ್ರ ಅವನು ಪೇಷಂಟ್ ಇದ್ದು ಅವನು ಅಷ್ಟು ದೂರ ನಡೆಯೋಕ್ಕಾಗದೇ ಇದ್ದಾಗ ಆ ಫೆಸಿಲಿಟೀಸ್ನ ನಾವು ಕೊಡಬೇಕಾಗುತ್ತೆ. ಅದಾದಮೇಲೆ ಇಷ್ಟು ಅಂಗಡಿಗಳಿದ್ದಾರೆ, ಹೋಟೆಲ್ಲು ಬೇಕ್ರಿ ಎಲ್ಲ, ಅವ್ರು ಬಿಸ್ನೆಸ್ ಮಾಡೋವಾಗ ಏನೋ ಒಂದು ಮೆಟೀರಿಯಲ್ ತರಬೇಕಾಗತ್ತೆ. ತರೋವಾಗ ಒಂದು ಟೈಮಿಂಗ್ಸ್ ಕೊಟ್ಟುಬಿಡಿ. ನಿಮ್ಗೆ ಯಾವಾಗ ಟ್ರಾಫಿಕ್ ಇರಲ್ಲ, ಬೆಳಗ್ಗೆ ಯಾವ ಟೈಮ್ ಒಳಗಡೆ ಅವರು ವೆಹಿಕಲ್ಸ್ನ ಅಲೋ ಮಾಡ್ತೀರ, ಅವ್ರಿಗೊಂದು ಕಾರ್ಡು ಕೋಡ್ ನಂಬರು ಏನೋ ಕೊಡಿ. ಅವ್ರ ವೆಹಿಕಲ್ಸಲ್ಲಿ ಬೇಕ್ರಿ ಇರಲಿ, ಹೋಟೆಲ್ ಇರಲಿ, ಆಮೇಲೆ ನೀರು ಬಾಟಲ್ಸ್ ಇರುತ್ತಲ್ಲ ಬಿಸ್ಲರಿ ಬಾಟಲ್ಸ್ ಥರ ಅವೆಲ್ಲ ಬರಬೇಕಂದ್ರೆ ಟಕ್ ಬರಲೇಬೇಕಾಗತ್ತೆ. ಅವ್ನ ಕೈಯಲ್ಲಂತೂ ಒತ್ಕೊಂಡು ಬರೋಕ್ಕಾಗಲ್ಲ. ಅವ್ರಿಗೆ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕಾಗುತ್ತೆ ನಿಮ್ಮ ಹಂತದಲ್ಲಿ ಡಿಸ್ಕಸ್ ಮಾಡಿ. ನಿಮ್ಗೆ ಯಾವತ್ತು ಟ್ರಾಫಿಕ್ ಯಾವ ಅವರ್ಸಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಅವತ್ತು ಹೋಟೆಲ್ಲು ಬೇಕ್ರಿ ಮತ್ತು ಈ ಬಿಸ್ಲರಿ ಬಾಟಲ್ಸ್ ಈ ಥರದ್ದು ಅಲೋ ಮಾಡೋದಕ್ಕೆ ಅವ್ರ ಗಾಡಿನೋ ಏನೋ ಇಟ್ಕೊಂಡಿರ್ತಾರೆ ಆರ್ಡರ್ಸ್ ಬರೋದಕ್ಕೆ. ಅದಕ್ಕೆ ಯಾವ ದಾರಿ ಅವನಿಗೆ ಪ್ರಿಫರ್ ಮಾಡ್ತೀರಾ, ಅದು ನಿಮ್ಮಲ್ಲಿ ಎಜುಕೇಟ್ ಮಾಡಿ ನೀವು ಅವ್ರಿಗೆ ಇದು ಮಾಡಬೇಕು. ಅದೊಂದು ಕಷ್ಟ ಆಗಬಾರ್ದು. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಪಬ್ಲಿಕ್ ಈಗ ತುಂಬ ನೀಟಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಅಂತಂದ್ಬಿಟ್ಟು ಡಿಪೋ ಮ್ಯಾನೇಜರ್ನ ಕರೆದು ಏನಾದರೂ ಪಬ್ಲಿಕ್ ಇನ್ನೇನಾದರೂ ಗ್ರೀವಿಯನ್ಸಸ್ ಇದೆಯಾ ಅಂತ ತಿಳ್ಕೊಳ್ಳಿ, ಅವು ಬಗೆಹರಿಸೋಣ. ಇಲ್ಲಿರುವಂಥ ಶಾಪ್ ಇಲ್ಲಿ ಯಾರಿದ್ದಾರೆ ವ್ಯಾಪಾರಿಗಳು ಯಾರಿದ್ದಾರೆ ಬಸ್ ಸ್ಟ್ಯಾಂಡ್ ಪ್ರೆಮಿಸಿಸ್ ಸುತ್ತು ಯಾವ ಗಾಡಿ ಅಲೋ ಮಾಡಲ್ಲ ಅಂತ ಅವ್ರು 2 ವೀಲರ್ಗೆ ಏನಾದರೂ ಒಂದು ದಾರಿ ಟೆಂಪರವರಿ ಮಾಡಿ ಒಂದು 3 ಮಂತ್ಸ್ಗೋಸ್ಕರ. ಅವ್ರು 2 ವೀಲರ್ಸ್ ಏನಿದ್ದಾರೆ ಒಂದು 15-20 ಜನ ಇದ್ದಾರೆ ಅಂದ್ಕೊಳ್ಳಿ, ಅವರು ಎಲ್ಲಿ ಆಗಬೇಕು? ಬೆಳಗ್ಗೆ ಅವ್ರು ನಡ್ಕೊಂಡಂತೂ ಬರಲ್ಲ, 2 ವೀಲರ್ ಬರ್ತಾರೆ. ಟೆಂಪರವರಿ ಅರೇಂಜ್ಮೆಂಟ್ ಕೊಡಿ ಅವ್ರಿಗೆ, ಇಲ್ಲಿರೋ ವ್ಯಾಪಾರಿಗಳಿಗೆ ಕೊಡಿ. ಟೆಂಪರವರಿ 20 ಇದೆಯಾ 25 ಇದೆಯಾ ಇವ್ರಿಗೆ ಮಾತ್ರ ಕೊಡಿ. ಮತ್ತು ಅವ್ರದ್ದು ಏನು ಲಗೇಜ್ ಬರುತ್ತೆ ಸ್ಟಾಕ್ ಬರುತ್ತೆ ಅದನ್ನು ಇಳಿಸ್ಕೊಳ್ಳೋದಕ್ಕೆ 1 ಅವರ್ ಯಾವುದೋ ಒಂದು ಟೈಮಿಂಗ್ಸ್ ಕೊಡಿ. ಆ ಟೈಮಲ್ಲಿ ಅವರು ಆರ್ಡ್ರ್ ಮಾಡಿರೋವಂಥದ್ದು ಇಲ್ಲಿ ಬಂದು ಅವ್ರ ಅಂಗಡಿ ಹತ್ರ ಇಳಿಸ್ಕೊಳ್ಳೋ ಥರ ಅವಕಾಶ ಮಾಡಿ. ಬೆಳಗ್ಗೆಯಿಂದ 7ವರೆಗೂ 8:30ವರೆಗೂ ಆ ಒಂದು ಟೈಮಿಂಗ್ಸ್ ಕೊಟ್ಬಿಡಿ. ಅಥವಾ ಲೇಟ್ ಅವರ್ಸ್ ನಿಮಗೂ ಕಷ್ಟ ಆಗುತ್ತೆ, ಬೆಳಗ್ಗೆ ಒಂದು ಟೈಮಿಂಗ್ಸ್ ಕೊಟ್ಬಿಡಿ. ಅಂಗಡಿ ಹೋಗೋಕ್ಕೂ ಅವಕಾಶ ಇಲ್ಲ, ನಿಮ್ಮ ಸ್ವಂತಕ್ಕೆ ಬರ್ಕೊಡೋಕ್ಕೂ ನನಗೂ ಹಕ್ಕಿಲ್ಲ ಯಾರಿಗೂ ಹಕ್ಕಿಲ್ಲ ಅಂತ ಅದನ್ನು ಕರೆಕ್ಟಾಗಿ ಎಂಡಾಸ್ ಮಾಡಿ. ಏನು ಮೋಹನ್ ರಾಜಣ್ಣ ಓಕೆನಾ?